ಶ್ರೀಶೈಲೇಶದಯಾಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರಯೋಗಿವಾಹಾನ್ ಭಕ್ತಾಂಗ್ರರೇಣುಪರಕಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಗುಶಮುನಿಂ ಪ್ರಣತೋಸ್ಮಿ ನಿತ್ಯಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ, ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾಗಿ ಪರಮಹಂಸ ಪರಿವ್ರಾಜಕಾಚಾರ್ಯರಾಗಿರುವ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಯವರ ನಿರ್ಹೇತುಕ ಕೃಪಾ ವಿಶೇಷದಿಂದ ಅನೇಕ ಕಾರ್ಯಕ್ರಮಗಳನ್ನು ಶ್ರೀ ಯದುಗಿರಿ ಯತಿರಾಜ ಮಠದಲ್ಲಿ ಆಯೋಜಿಸುತ್ತಾ ಬಂದಿದ್ದಾರೆ. ಸ್ವಾಮಿಗಳ 75ನೆಯ ತಿರುನಕ್ಷತ್ರ ಮಹೋತ್ಸವವನ್ನು, ಅವರ 10ನೆಯ ಚಾತುರ್ಮಾಸ್ಯ ಸಂಕಲ್ಪ ವ್ರತವನ್ನು ಕೂಡ ಮುಂದಿಟ್ಟುಕೊಂಡು ಅಮೃತ ಮಹೋತ್ಸವ ಎನ್ನುವ ಶೀರ್ಷಿಕೆಯಲ್ಲಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುವುದು ಒಂದು ವಿಧವಾದಂತಹ ಸಂತೋಷವನ್ನು ಇಮ್ಮಡಿಗೊಳಿಸುವಂತಹ ಪರಿಸ್ಥಿತಿ. ಸ್ವಾಮಿಯವರು ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಿದ್ದಾರೆ ಎಂಬುದಾಗಿ ವಿಜ್ಞಾಪಿಸಿದೆ. ಸರ್ವರಿಗೂ ಸರ್ವ ವಿಚಾರವೂ ತಿಳಿದದ್ದೇ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತದ ಉದ್ದ ಅಗಲಗಳಲ್ಲೂ ಕೂಡ ಆಚಾರ್ಯ ರಾಮಾನುಜರ ದಿವ್ಯ ಮಂಗಳ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯವೊಂದೇ ಅತಿ ವಿಶ್ಲೇಷಣೆಯಿಂದ, ಅತಿ ಸಂತೋಷದಿಂದ ಕೂಡಿರುವಂತಹದ್ದು, ವಿಶೇಷಣದಿಂದ ಕೂಡಿರುವಂತಹದ್ದು. ಹಾಗೆಯೇ ಕಥಾ ಕಾಲಕ್ಷೇಪಗಳು, ಉಪನ್ಯಾಸ ಮಾಲಿಕೆ, ಸಂಗೀತ, ನೃತ್ಯ ರೂಪಕಗಳು, ಭಗವದ್ವಿಷಯ ಎನ್ನುವಂತಹ ಎಲ್ಲ ಅಂಶಗಳನ್ನು ಕೂಡ ಎಲ್ಲ ವಿಧದಲ್ಲೂ ನಡೆಸುತ್ತಾ ಬಂದಿರುವುದು ತಮಗೆಲ್ಲರಿಗೂ ತಿಳಿದಿದ್ದೆ. ಈ ಹಿನ್ನೆಲೆಯಲ್ಲಿ ಈ ದಿನ ದಾಸನಿಗೆ ನೇಮಿಸಲ್ಪಟ್ಟ ವಿಷಯ ಅಷ್ಟದಿಗ್ಗಜ ವೈಭವ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಆಚಾರ್ಯರ ದಿವ್ಯಾಜ್ಞೆಯನ್ನು ಶಿರಸಾವಹಿಸಿ ಈ ದಿನ ಅಷ್ಟದಿಗ್ಗಜ ವೈಭವವನ್ನು ನಾವು ಅನುಭವಿಸಲಿದ್ದೇವೆ. ಶ್ರೀವೈಷ್ಣವ ಗುರುಪರಂಪರಾಕ್ರಮದಲ್ಲಿ ಕೊನೆಯ ಆಚಾರ್ಯರಾಗಿ ಆಚಾರ್ಯ ರತ್ನಹಾರದಲ್ಲಿ ಬೆಳಗುವಂತಹವರು ಸ್ವಾಮಿ ಮಣವಾಳ ಮಾಮುನಿಗಳು. ಶ್ರೀರಂಗನಾಥನಿಂದ ಪ್ರಾರಂಭವಾದಂತಹ ಸಂಪ್ರದಾಯ, ಶ್ರೀರಂಗನಾಥನಿಂದಲೇ ಸಂಪೂರ್ಣಗೊಂಡ ಆಚಾರ್ಯ ರತ್ನಹಾರ. ಸಾಕ್ಷಾತ್ ಶ್ರೀರಂಗನಾಥ ಸ್ವಾಮಿ ಮಣವಾಳ ಮಾಮುನಿಗಳ ಬಳಿ ಭಗವದ್ವಿಷಯ ಕಾಲಕ್ಷೇಪವನ್ನು ಕೇಳಿ ತಾನು ಶಿಷ್ಯ ಸ್ಥಾನವನ್ನು ಅಲಂಕರಿಸಿದ. ಪ್ರಾರಂಭದಲ್ಲಿ ನರನಾರಾಯಣರಾದಾಗಲೂ ಕೂಡ ತಾನೇ ಆಚಾರ್ಯನುಮಾಯಿ ಶಿಷ್ಯನುಮಾಯಿ ಎಂಬುದಾಗಿ ಸ್ವಾಮಿ ಪಿಳ್ಳೆ ಲೋಕಾಚಾರ್ಯರು ತಿಳಿಸಿದ ಹಾಗೆ ಶಿಷ್ಯನಾಗಿಯೇ ಪ್ರಾರಂಭಿಸಿದ, ಶಿಷ್ಯನಾಗಿಯೇ ಹಾರವನ್ನು ಸಂಪೂರ್ಣಗೊಳಿಸಿದ. ಇಂತಹ ಒಂದು ಹಿನ್ನೆಲೆಯಿಂದ ತುಂಬಿದ ಅಭೂತಪೂರ್ವ ಪರಂಪರೆ ಶ್ರೀವೈಷ್ಣವ ಸಂಪ್ರದಾಯದ ಪರಂಪರೆ. ಅದೇ ಗುರುಪರಂಪರಾ ಕ್ರಮ. ಆ ಹಿನ್ನೆಲೆಯಲ್ಲಿ ಸ್ವಾಮಿ ಮಣವಾಳ ಮಾಮುನಿಗಳು ತಿರುವಾಯ್ಮೊಳಿ ಪಿಳ್ಳೈ ಎನ್ನುವ ಆಚಾರ್ಯರ ಶ್ರೀಪಾದವನ್ನು ಆಶ್ರಯಿಸಿ ಅವರಿಂದ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಆಳ್ವಾರ್ ತಿರುನಗರಿಯಲ್ಲಿ ನೆಲೆ ನಿಂತಹ ಸಂದರ್ಭ.
ಸ್ವಾಮಿ ತಿರುವಾಯ್ಮೊಳಿ ಪಿಳ್ಳೆಯವರು ಸಕಲ ಶಾಸ್ತ್ರಾರ್ಥಗಳನ್ನು ಧಾರೆ ಎರೆದು ಈ ಸಂಪ್ರದಾಯವನ್ನು ಪ್ರವರ್ಧಮಾನಗೊಳಿಸುತ್ತಾ ರಾಮಾನುಜರ ಮನಸ್ಸಂತೋಷದಿಂದ ಕೂಡಿರುವ ಹಾಗೆ ನೀವು ಬಾಳಿ ಎಂಬುದಾಗಿ ಆಜ್ಞೆಯನ್ನು ಇತ್ತು ಪರಮಪದಿಸಿದರು ಎಂಬುದಾಗಿ ಗುರುಪರಂಪರಾ ಪ್ರಭಾವ ತಿಳಿಸುತ್ತದೆ. ನಂತರದಲ್ಲಿ ಮಣವಾಳ ಮಾಮುನಿಗಳ ಒಂದು ವೈಭವವು ಎಲ್ಲೆಡೆಯೂ ಬಹಳಷ್ಟು ಪ್ರಚಾರವನ್ನು ಪಡೆದುಕೊಳ್ಳುತ್ತದೆ. ಸ್ವಾಮಿ ಮಣವಾಳ ಮಾಮುನಿಗಳು ಶ್ರೀರಂಗ ಕ್ಷೇತ್ರಕ್ಕೆ ಬಂದು ರಂಗನಾಥನ ದಿವ್ಯ ಮಂಗಳಾಶಾಸನವನ್ನು ಮಾಡಿ ರಂಗನಾಥನ ಕೈಂಕರ್ಯಕ್ಕಾಗಿಯೇ ಶ್ರೀರಂಗ ಕ್ಷೇತ್ರದಲ್ಲಿ ನಿತ್ಯವಾಸ ಮಾಡುತ್ತಾ ಇದ್ದಂತಹ ಸಂದರ್ಭ. ಆ ಸಮಯದಲ್ಲಿ ಸ್ವಾಮಿ ಮಣವಾಳ ಮಾಮುನಿಗಳ ವೈಭವವು ಎಲ್ಲ ಕಡೆಯೂ ಪ್ರಸರಿಸಿತು, ಎಲ್ಲರಿಗೂ ತಿಳಿಯುವಂತಾಯಿತು. ಆ ಸಂದರ್ಭದಲ್ಲಿ ವಾನಮಾಮಲೈ ದಿವ್ಯದೇಶದವರೆಗೂ ಈ ಒಂದು ಅವರ ವೈಭವದ ಪ್ರಚಾರವು ಮತ್ತಷ್ಟು ಹರಡತೊಡಗಿದಾಗ ಅಲ್ಲಿ ನೆಲೆಸಿದ್ದ ಶ್ರೀವೈಷ್ಣವರೊಬ್ಬರಾದ ಅಳಗಿಯ ವರದರ್ ಎನ್ನುವ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಬೇಕು ಎಂಬುದಾಗಿ ಅವರನ್ನೇ ಅರಸುತ್ತಾ ಅವರ ಶ್ರೀಪಾದಗಳನ್ನೇ ನೆನೆಯುತ್ತಾ ಶ್ರೀ ಮಣವಾಳ ಮಾಮುನಿಗಳನ್ನು ಆಶ್ರಯಿಸುವುದಕ್ಕಾಗಿ ಬಂದರು. ಇಲ್ಲಿ ಪ್ರಾರಂಭವಾಗುತ್ತದೆ ಸ್ವಾಮಿ ಮಣವಾಳ ಮಾಮುನಿಗಳ ಶಿಷ್ಯ ಪರಂಪರಾ ವೈಭವ. ಈ ದಿನ ಕೊಡಲ್ಪಟ್ಟಂತಹ ಶೀರ್ಷಿಕೆ ಅಷ್ಟದಿಗ್ಗಜ ವೈಭವ ಎಂಬುದಾಗಿ. ಮಣವಾಳ ಮಾಮುನಿಗಳಿಗೆ ಅನೇಕ ಮಂದಿ ಶಿಷ್ಯರಿದ್ದರು. ಅವರೆಲ್ಲರಲ್ಲೂ ಪ್ರಧಾನತಮವಾಗಿ ಇದ್ದವರು 8 ಮಂದಿ. 8 ದಿಕ್ಕುಗಳಲ್ಲೂ ಮದಗಜವು ತುಂಬಿ ಹೇಗೆ ಈ ಭೂಮಂಡಲವನ್ನು ಧರಿಸಿದೆಯೋ ಅದೇ ಅರ್ಥದಲ್ಲಿ 8 ದಿಕ್ಕುಗಳಲ್ಲೂ ಈ ಶಿಷ್ಯರು ತುಂಬಿ ಸ್ವಾಮಿ ಮಣವಾಳ ಮಾಮುನಿಗಳ ವೈಭವವನ್ನು ಕೊಂಡಾಡುತ್ತಿದ್ದರು. ಆ ಹಿನ್ನೆಲೆಯಲ್ಲೇ ಈ 8 ಮಂದಿಗೆ ಅಷ್ಟದಿಗ್ಗಜರು ಎಂಬುದಾಗಿ ಸಂಪ್ರದಾಯದಲ್ಲಿ ಬೆಳೆದು ಬಂದಂತಹ ಒಂದು ನಾಮಧೇಯ. ಈ ಭೂಮಂಡಲವನ್ನು 8 ದಿಕ್ಕುಗಳಲ್ಲೂ ಯಾವ ರೀತಿಯಾಗಿ ಆನೆಯಾಗಿರುವುದು ಹೊತ್ತುಕೊಂಡಿರುವುದೋ ಭೂಮಂಡಲವನ್ನು ಧರಿಸಿದೆಯೋ ಆ ಅರ್ಥದಲ್ಲೇ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಿ ಅವರನ್ನು ಧರಿಸಿದವರು ಈ 8 ಮಂದಿ. ಈಗಾಗಲೇ ವಿಜ್ಞಾಪಿಸಿದ ಹಾಗೆ ಅನೇಕ ಮಂದಿ ಶಿಷ್ಯರು ಇದ್ದರೂ ಕೂಡ ಈ 8 ಮಂದಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಸಂಪ್ರದಾಯದಲ್ಲಿ ನೀಡಿದ್ದಾರೆ. ಹಾಗಾಗಿ ಅಷ್ಟದಿಗ್ಗಜ ವೈಭವವನ್ನು ತಿಳಿಸಬೇಕು ಎಂಬುದು ಜೀಯರ್ ಸ್ವಾಮಿಗಳ ನಿಯಮನ. ಈಗ ಪ್ರಕೃತ ತಿಳಿಸಿದ ಹಾಗೆ ವಾನಮಾವಲಿ ದಿವ್ಯದೇಶದಿಂದ ಆಗಮಿಸಿದಂತಹ ಅಳಗಿಯ ವರದರ್ ಎನ್ನುವವರು ಸ್ವಾಮಿ ಮಣವಾಳ ಮಾಮುನಿಗಳ ಶ್ರೀಪಾದವನ್ನು ಆಶ್ರಯಿಸಿದರು. ಅನೇಕ ವಿಧವಾದಂತಹ ಜೀವನದ ವೈರಾಗ್ಯವು ಅವರು ತುರಿಯಾಶ್ರಮವನ್ನು ಸ್ವೀಕರಿಸುವ ಹಾಗೆ ಮಾಡಿಬಿಟ್ಟಿತು. ಹಾಗಾಗಿಯೇ ಬ್ರಹ್ಮಚರ್ಯಾಶ್ರಮದಿಂದ ನೇರವಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ಇದೆಲ್ಲವೂ ನಡೆದಿದ್ದು ಸ್ವಾಮಿ ಮಣವಾಳ ಮಾಮುನಿಗಳ ದಿವ್ಯ ಚರಣಾರವಿಂದದಲ್ಲಿ ಆಶ್ರಯಿಸಿದ ಸಂದರ್ಭದಲ್ಲೇ. ಬ್ರಹ್ಮಚಾರಿಯಾಗಿ ಬಂದರು, ಅಳಗಿಯ ವರದರ್ ಎನ್ನುವ ತಿರುನಾಮದೊಂದಿಗಿದ್ದರು. ನಂತರದಲ್ಲಿ ವಿರಕ್ತರಾಗಿ ಸ್ವಾಮಿ ಮಣವಾಳ ಮಾಮುನಿಗಳಲ್ಲಿ ಪ್ರಾರ್ಥಿಸಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ಅವರಿಗೆ ರಾಮಾನುಜಜೀಯರ್ ಎಂಬುದಾಗಿ ನಾಮಾಂಕಿತವನ್ನು ಕೂಡ ನೀಡಿದ್ದಾಯಿತು. ಈ ಸ್ವಾಮಿಯವರೇ ಸ್ವಾಮಿ ಮಣವಾಳ ಮಾಮುನಿಗಳ ಪ್ರಥಮ ಶಿಷ್ಯರು. ಇವರಿಗೆ ಅನೇಕ ಕೀರ್ತಿಯುಂಟು. ಆ ವಿಚಾರವನ್ನು ನಾವೀಗ ಅನುಭವಿಸೋಣ. ಪೊನ್ನಡಿಕ್ಕಾಲ್ಜೀಯರ್ ಎಂಬುದಾಗಿ ಇವರಿಗೆ ತಿರುನಾಮಂ. ವಾನಮಾವಲೈ ರಾಮಾನುಜಜೀಯರ್ ಎಂಬುದಾಗಿಯೂ ಕರೆಯುತ್ತಾರೆ. ಸನ್ಯಾಸಿಯಾದ್ದರಿಂದ ರಾಮಾನುಜಜೀಯರ್ ಎನ್ನುವ ತಿರುನಾಮವು ಏರ್ಪಟ್ಟಿತು. ವಾನಮಾವಲೈ ಸ್ಥಳಕ್ಕೆ ಸಂಬಂಧಪಟ್ಟಂತಹ ದಿವ್ಯ ಪುರುಷರಾದ್ದರಿಂದ ವಾನಮಾಮಲೈ ರಾಮಾನುಜಜೀಯರ್ ಎಂಬುದಾಗಿ ಇವರಿಗೆ ತಿರುನಾಮಂ. ಇವರಿಗೆ ಪೊನ್ನಡಿಕ್ಕಾಲ್ಜೀಯರ್ ಎಂಬುದಾಗಿಯೂ ಒಂದು ತಿರುನಾಮ ಉಂಟು. ಆ ಪೊನ್ನಡಿಕ್ಕಾಲ್ಜೀಯರ್ ಎಂಬುದಾಗಿ
ಹೆಸರು ಬರಲಿಕ್ಕೆ ಕಾರಣವೇನು? ಸ್ವಾಮಿ ಮಣವಾಳ ಮಾಮುನಿಗಳನ್ನೇ ಸರ್ವದಾ ಅನುಸರಿಸುತ್ತಾ ಅವರ ಕೈಂಕರ್ಯದಲ್ಲಿ ಅವರ ಶುಶ್ರೂಷೆಯಲ್ಲೇ ತಮ್ಮ ಜೀವನವನ್ನು ಕಳೆದಂತಹ ಪ್ರಥಮ ವ್ಯಕ್ತಿ, ಪ್ರಥಮ ಶಿಷ್ಯ ಈ ವಾನಮಾಮಲೈ ರಾಮಾನುಜ ಜೀಯರ್ ಸ್ವಾಮಿ. ಪೊನ್ನಡಿಕ್ಕಾಲ್ ಜೀಯರ್ ಎಂಬುದಾಗಿ ಹೇಳಲಿಕ್ಕೆ ಕಾರಣವೇನು? ಪೊನ್ನಡಿಕ್ಕಾಲ್ ಚಿನ್ನದಂತಹ ಪಾದರೇಖೆಯನ್ನು ಹೊಂದಿರುವಂತಹ ಸ್ವಾಮಿ ಎಂಬುದಾಗಿ ಕನ್ನಡದಲ್ಲಿ ಅದರ ವಿಷಯ. ಆಂಡಾಳ್ ಮಾತೆ ತಿರುಪ್ಪಾವೈ ಪ್ರಬಂಧದಲ್ಲಿ ಶಲ್ವಾ ಬಲದೇವ ಉಂಬಿಯನ್ನೀಯಂ ಉರಂಗೇಲೋರೆಂಬಾವ ಎಂಬುದಾಗಿ ನಂದಕುಮಾರ, ಯಶೋದೆ, ಕೃಷ್ಣ, ಬಲರಾಮ ಈ ಕ್ರಮದಲ್ಲಿ 4 ಮಂದಿಯನ್ನು ಎಬ್ಬಿಸುವಂತಹ ಸಂದರ್ಭದಲ್ಲಿ ಶಂಬೊರ್ ಕಳಲಡಿ ಚಲ್ವಾ ಬಲದೇವ ಉಂಬಿಯನ್ನೀಯಂ ಉರಂಗು, ಶಂಬೊರ್ ಕಳಲಡಿ ಚಲ್ವಾ ಬಲದೇವ, ಬಲರಾಮನ ದಿವ್ಯ ಪಾದಗಳನ್ನು ಚಿನ್ನದಂತಹ ಪಾದಗಳು, ಪಾದರೇಖೆ ಎಂಬುದಾಗಿ ಕೊಂಡಾಡುತ್ತಾಳೆ. ಇದನ್ನು ವ್ಯಾಖ್ಯಾನಕಾರರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸುವಾಗ ಅಳಹಿಯ ಮಣವಾಳ ಪೆರುಮಾಳ್ ನಾಯನಾರ್ ಎನ್ನುವ ಆಚಾರ್ಯರು ಆರಾಯಿರಪ್ಪಡಿ ಎನ್ನುವ ವ್ಯಾಖ್ಯಾನ ಗ್ರಂಥವನ್ನು ನೀಡಿದ್ದಾರೆ ತಿರುಪ್ಪಾವೈ ಪ್ರಬಂಧಕ್ಕೆ. ಆ ಪ್ರಬಂಧದ ವ್ಯಾಖ್ಯಾನದಲ್ಲಿ ಈ ಪಾಶುರಕ್ಕೆ ವಿಜ್ಞಾಪಿಸುವಾಗ ಪೊರ್ಕಾಲ್ ಪೊಲಿಯಬಿಟ್ಟು ಪಿರಂದ ಶೀಮಾನೆ ಎಂಬುದಾಗಿ ಕೊಂಡಾಡುತ್ತಾರೆ. ಪೊರ್ಕಾಲ್ ಪೊಲಿಯಬಿಟ್ಟು ಪಿರಂದ ಶೀಮಾನೆ, ಭಗವಂತನ ಜನ್ಮಕ್ಕೆ ಕೃಷ್ಣನಾಗಿ ಅವತರಿಸುವುದಕ್ಕೆ ಕಾರಣನಾದವನೇ, ರಕ್ಷೆಯನ್ನಿಟ್ಟವನೇ ಬಲರಾಮ ಎಂಬುದಾಗಿ ಹೇಳುತ್ತಾರೆ. ವಸುದೇವ ದೇವಕಿಯರ 7ನೆಯ ಗರ್ಭವಾಗಿ ಆವಿರ್ಭವಿಸಲು ಬಂದವನು ಬಲರಾಮ. ಆದರೆ ವಸುದೇವನ ಮತ್ತೋರ್ವ ಮಡದಿಯಾದ ರೋಹಿಣಿಯ ಗರ್ಭಕ್ಕೆ ವಾಯುಮುಖಾಂತರ ವರ್ಗಾಯಿಸಲ್ಪಟ್ಟವನು ಈ ಬಲರಾಮ. ಹಾಗಾಗಿ ಅವನಿಗೆ ಸಂಕರ್ಷಣ ಎಂಬುದಾಗಿಯೂ ಒಂದು ಹೆಸರುಂಟು. ಹೀಗೆ 8ನೆಯ ಗರ್ಭ ಕೃಷ್ಣ ಪರಮಾತ್ಮ, 7ನೆಯ ಮಗು ಕೃಷ್ಣ ಪರಮಾತ್ಮ. ಗರ್ಭವಾಗಿ ಆ ಒಂದು ದಿವ್ಯ ಸ್ಥಳವನ್ನು ಪ್ರವೇಶಿಸಿದವನು ಕೃಷ್ಣ ಪರಮಾತ್ಮ. ಆದರೆ ಮಗುವಾಗಿ ಭೂಮಂಡಲವನ್ನು ಪ್ರವೇಶಿಸಿದವನು 7ನೆಯ ಮಗುವಾಗಿ ಕೃಷ್ಣ ಪರಮಾತ್ಮ. ಹೀಗೆ ಕೃಷ್ಣ ಪರಮಾತ್ಮ ನಮಗೆ ಸಿಗುವುದಕ್ಕೆ ರಕ್ಷೆಯನ್ನಿಟ್ಟು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟ ಬಲರಾಮನನ್ನು ಶಂಬೊರ್ ಕಳಲಡಿ ಚಲ್ವಾ ಬಲದೇವ ಎಂಬುದಾಗಿ ಆಂಡಾಳ್ ಕೊಂಡಾಡಿದ್ದಾಳೆ. ಆ ಒಂದು ವಿಚಾರವನ್ನು ವಿಸ್ತೃತ ರೂಪವಾಗಿ ವ್ಯಾಖ್ಯಾನದಲ್ಲಿ ಹೇಳುವಾಗ ಪೊರ್ಕಾಲ್ ಪೊಲಿಯಬಿಟ್ಟು ಪಿರಂದ ಶೀಮಾನೆ ಎಂಬುದಾಗಿ ತಿಳಿಸಿದ್ದಾರೆ. ಹಾಗೆ ಬಲರಾಮನ ರಕ್ಷೆಯಿಂದಾಗಿ ಕೃಷ್ಣ ಪರಮಾತ್ಮ ನಮಗೆ ದೊರಕಿದ ಹಾಗೆ ವಾನಮಾಮಲೈ ರಾಮಾನುಜ ಜೀಯರ್ ಸ್ವಾಮಿಯವರ ಪುರುಷಕಾರದೊಂದಿಗೆ ಮುಂಬರುವ ಎಲ್ಲ ಶಿಷ್ಯರೂ ಕೂಡ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಿದ್ದು. ಶಿಷ್ಯ ಪರಂಪರೆ ವೃದ್ಧಿಸಲು ರಕ್ಷೆಯಾಗಿ ನಿಂತವರು ಪೊನ್ನಡಿಕ್ಕಾಲ್ ಜೀಯರ್. ಹಾಗಾಗಿ ಅವರಿಗೆ ಈ ಪೊನ್ನಡಿಕ್ಕಾಲ್ ಜೀಯರ್ ಎನ್ನುವ ತಿರುನಾಮ ಏರ್ಪಟ್ಟಿತು. ಅದು ಮಾತ್ರವಲ್ಲದೆ ಸ್ವಾಮಿ ಮಣವಾಳ ಮಾಮುನಿಗಳೇ ದೊಡ್ಡ ಸಭೆಯೊಂದರಲ್ಲಿ ತಮ್ಮ ಶಿಷ್ಯರಾದ ವಾನಮಾಮಲೈ ಜೀಯರನ್ನು ಇವರು ನಮ್ಮ ಪ್ರಾಣ ಸುಹೃತ್ ಎಂಬುದಾಗಿ ವಿಶೇಷವಾಗಿ ಕೊಂಡಾಡಿದರು. ಶಿಷ್ಯನನ್ನು ಅಭಿಮಾನಿಸುವಂತಹ ಒಂದು ವಿಶೇಷ ಗುಣ ಸ್ವಾಮಿ ಮಣವಾಳ ಮಾಮುನಿಗಳ ಬಳಿ ಇತ್ತು. ಹಾಗಾಗಿಯೇ ವಾನಮಾಮಲೈ ಜೀಯರ್ ಎಂಬುದಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಅಳಗಿಯ ವರದರ್ ಇವರು ಮೊದಲನೆಯದಾಗಿ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಿ ಅಷ್ಟದಿಗ್ಗಜರ ಪೈಕಿ ಓರ್ವರಾಗಿ ಪ್ರಥಮರಾಗಿ ಆ ಸ್ಥಾನವನ್ನು ತುಂಬುತ್ತಾರೆ. ಹೀಗೆ ಪೊನ್ನಡಿಕ್ಕಾಲ್ ಜೀಯರ್ ಎನ್ನುವಂತಹ ವಿಶೇಷ ನಾಮಾಂಕಿತವನ್ನು ಪಡೆದು ಸ್ವಾಮಿ ಮಣವಾಳ ಮಾಮುನಿಗಳಲ್ಲಿ ವಿಶೇಷವಾದ ಪ್ರತಿಪತ್ತಿಯೊಂದಿಗಿದ್ದು ಅವರ ಆಚಾರ್ಯರಾದ ಮಣವಾಳ ಮಾಮುನಿಗಳಿಗೆ ಒಂದು ವಾಳಿ ತಿರುನಾಮವನ್ನು ಕೂಡ ಸಮರ್ಪಿಸಿದರು. ಇಂತಹ ಮಹಾತ್ಮರು ಸರ್ವದಾ ಆಚಾರ್ಯರೊಂದಿಗೇ ಇದ್ದು ಅವರ ಸೇವೆಯನ್ನೇ ಮಾಡುತ್ತಿರಲಾಗಿ ಅವರ
ಅವತಾರ ಸ್ಥಳವಾದ ವಾನಮಾವಲೆಯಲ್ಲಿ ಬಿಜುಮಾಡಿಸಿರುವ ದೇವನಾಯಕನಿಂದ ಅವರಿಗೆ ಸ್ವಪ್ನವಾಯಿತು. ನೀವು ನಮ್ಮ ಸ್ಥಳದಲ್ಲಿ ಅವತರಿಸಿ ಶ್ರೀರಂಗ ಕ್ಷೇತ್ರದಲ್ಲಿ ನಿತ್ಯವಾಸ ಮಾಡುತ್ತಿದ್ದೀರಲ್ಲ, ನಮಗೆ ಬಂದು ಸೇವೆ ಮಾಡಬಾರದೇ ಎಂಬುದಾಗಿ ವಾನಮಾಮಲೆ ಜೀಯರ್ ಸ್ವಾಮಿಯವರಿಗೆ ಸ್ವಪ್ನದಲ್ಲಿ ಇಂತಹ ಒಂದು ವೃತ್ತಾಂತ ಏರ್ಪಟ್ಟಿತು. ಈ ವಿಷಯವನ್ನು ಆ ಕ್ಷಣದಲ್ಲೇ ಅವರ ಆಚಾರ್ಯರಾದ ಮಣವಾಳ ಮಾಮುನಿಗಳಲ್ಲಿ ವಿಜ್ಞಾಪಿಸಿದರು. ಈ ಒಂದು ವೃತ್ತಾಂತವನ್ನು, ಸ್ವಪ್ನ ವೃತ್ತಾಂತವನ್ನು. ಸರಿ, ಹಾಗಾದರೆ ತಾವು ವಾನಮಾಮಲೆಗೆ ತೆರಳಿ ದೇವನಾಯಕನ ಸೇವೆಯನ್ನು ಮಾಡುವಂತಹವರಾಗಿ ಎಂಬುದಾಗಿ ನಿಯಮನವೂ ಆಯಿತು. ಆದರೆ ಆಚಾರ್ಯರನ್ನೇ ತಮ್ಮ ಜೀವನದ ಪರಮ ಉದ್ದೇಶವಾಗಿ ವರಿಸಿ ಅವರಲ್ಲಿಯೇ ನಿಷ್ಠೆಯಿಂದಿದ್ದು ಪರತಂತ್ರನಾಗಿ ಅವರ ಸೇವಾ ಮನೋಭಾವನೆಯಲ್ಲೇ ತಮ್ಮ ಜೀವನವನ್ನು ಕಳೆಯಬೇಕು ಎಂತಿದ್ದಂತಹ ವಾನಮಾಮಲೆ ಜೀಯರ್ ಸ್ವಾಮಿಯವರಿಗೆ ಅರೆಕ್ಷಣವೂ ಅರೆಗಳಿಗೆಯೂ ಅವರನ್ನು ಬಿಟ್ಟು ಅಗಲುವ ಮನಸ್ಸೇ ಇರಲಿಲ್ಲ. ಆದರೂ ಆಚಾರ್ಯರಿಗೆ ಪರತಂತ್ರನಾಗಿರುವವನು ಆಚಾರ್ಯರ ಮಾತನ್ನು ಶಿರಸ ವಹಿಸಬೇಕಾದ್ದೇ ಕರ್ತವ್ಯ. ಇದು ಮಣವಾಳ ಮಾಮುನಿಗಳ ಜೀವನ ಚರಿತ್ರೆಯಲ್ಲಿ ಮಾತ್ರವಲ್ಲದೆ ಅವರ ಹಿಂದಿನ ಆಚಾರ್ಯರಲ್ಲೂ ಕೂಡ ಇಂತಹ ವೃತ್ತಾಂತಗಳು ನಡೆದಿದ್ದನ್ನು ನಾವು ನೆನೆಸಬೇಕು. ಆಚಾರ್ಯ ರಾಮಾನುಜರು ಒಳಿವಿಲ್ ಕಾಲಮೆಲ್ಲಾಂ ಎನ್ನುವ ತಿರುವಾಯ್ಮೊழிಯಾಯಿರಂ ಪ್ರಬಂಧದ ದಶಕದ ವಿಚಾರವನ್ನು, ತಿರುಮಲೈ ಶ್ರೀನಿವಾಸನ ವೈಭವವನ್ನು ವರ್ಣಿಸುತ್ತಿದ್ದಾಗ ಆ ಒಂದು ದಿವ್ಯ ಸ್ಥಳದ ಅದ್ಭುತ ವರ್ಣನೆಯನ್ನು ಹಾಗೆಯೇ ಅನುಭವಿಸುತ್ತಾ ಅಲ್ಲಿ ನಿತ್ಯ ಕೈಂಕರ್ಯ ಮಾಡೋದಕ್ಕೆ ಯಾರೂ ಇಲ್ಲವಲ್ಲ ಎನ್ನುವಂತಹ ಪರಿತಾಪದೊಂದಿಗಿದ್ದು, ಯಾರಾದರೂ ಅಲ್ಲಿ ಹೋಗಿ ಸೇವೆಯನ್ನು ಮಾಡುತ್ತೀರಾ ಎಂಬುದಾಗಿ ಕೇಳಿದ ಆ ಕ್ಷಣದಲ್ಲೇ ಆಚಾರ್ಯರ ನಿಯಮನವೇ ಪ್ರಧಾನತಮ ಎಂಬುದಾಗಿ ಆ ಕ್ಷಣದಲ್ಲೇ ಎದ್ದು ಸ್ವಾಮಿಯವರ ನಿಯಮನವಾದರೆ ನಾನು ಹೊರಡಲು ಸಿದ್ಧ ಎಂಬುದಾಗಿ ನಿಂತವರು ಕಿರಂಗೂರಿನ ಅನಂತಾರ್ಯರು. ಆ ಅನಂತಾರ್ಯರು ಆ ಕ್ಷಣದಲ್ಲೇ ಎದ್ದು ತಿರುಮಲೆಗೆ ಹೊರಟು ಅಲ್ಲಿ ನಿತ್ಯ ಕೈಂಕರ್ಯವನ್ನು ಮಾಡುತ್ತಾ ನಿತ್ಯವಾಸ ಮಾಡುತ್ತಿದ್ದರು ಎಂಬುದನ್ನು ರಾಮಾನುಜರ ಚರಿತ್ರೆಯಲ್ಲೂ ಅನಂತಾರ್ಯರ ಚರಿತ್ರೆಯಲ್ಲೂ ಕಾಣಬಹುದಾಗಿದೆ. ಹೀಗೆ ಪ್ರತಿಯೊಂದು ಆಚಾರ್ಯರಲ್ಲೂ ಕೂಡ ವಿಶೇಷ ಅಭಿಮಾನದಿಂದ ಅವರ ಬಳಿಯೇ ಇರಬೇಕು ಎನ್ನುವಂತಹ ಆಸೆಯಿಂದಿದ್ದ ಶಿಷ್ಯವರ್ಗವೂ ಕೂಡ ಆಚಾರ್ಯರ ನಿಯಮನವನ್ನು ಪಾಲಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅವರ ಆದೇಶಾನುಸಾರ ನಡೆದುಕೊಂಡಿದ್ದನ್ನು ನಾವು ಸಂಪ್ರದಾಯದಲ್ಲಿ ಅನೇಕ ಕಡೆಯಲ್ಲಿ ಕಾಣಬಹುದಾಗಿದೆ. ಆ ಒಂದು ಕ್ರಮವನ್ನೇ ಇಲ್ಲೂ ಗಮನಿಸಬಹುದು. ಸ್ವಾಮಿ ಮಣವಾಳ ಮಾಮುನಿಗಳ ದಿವ್ಯಾಜ್ಞೆಯನ್ನು ಪಡೆದು ವಾನಮಾವಲೈ ದೈವನಾಯಕ ಪೆರುಮಾಳ್ ಎನ್ನುವ ಆ ಭಗವಂತನಿಗೆ ನಿತ್ಯ ಕೈಂಕರ್ಯವನ್ನು ಮಾಡುವುದಕ್ಕೆ ತಮ್ಮ ಸ್ಥಳವಾದ ವಾನಮಾಮಲೆಗೆ ಪ್ರಯಾಣವನ್ನು ಬೆಳೆಸಿದರು ಎಂಬುದು ಸ್ವಾಮಿ ವಾನಮಾಮಲೈ ಜೀಯರವರ ವೈಭವ. ಇಂತಹ ಸ್ವಾಮಿಯವರು ವಾಳಿತ್ತಿರುನಾಮಂ ಎನ್ನುವ ಒಂದು ವಿಷಯವನ್ನು ಮಣವಾಳ ಮಾಮುನಿಗಳಿಗೆ ಅರ್ಪಿಸಿ ತಮ್ಮ ಜೀವನದ ಸಾರ್ಥಕ್ಯತೆಯನ್ನು ಕಂಡುಕೊಂಡಂಥವರು. ಹೀಗೆ ಆ ವಾನಮಾಮಲೈ ಜೀಯರ್ ಸ್ವಾಮಿಯವರಿಂದ ಪ್ರೇರೇಪಿತನಾಗಿ ಅನೇಕ ಮಂದಿ ಅವರ ಶ್ರೀಪಾದವನ್ನು ಆಶ್ರಯಿಸಿದರು. ಇನ್ನು ಅಷ್ಟದಿಗ್ಗಜರಲ್ಲೇ ಎರಡನೆಯ ಸ್ಥಾನವನ್ನು ತುಂಬುವಂಥವರು, ಆ ಕ್ರಮದಲ್ಲೇ ಬಂದವರು ಪರವಸ್ತು ಪಟ್ಟರಬಿರಾಂಜೀಯರ್. ಈ ಸ್ವಾಮಿಯವರು ಗೋವಿಂದದಾಸರಪ್ಪನ್ ಎನ್ನುವಂತಹ ವ್ಯಕ್ತಿಯಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸದೆ ಸರ್ವದಾ ಮಣವಾಳ ಮಾಮುನಿಗಳ ಶ್ರೀಪಾದವನ್ನು ಆಶ್ರಯಿಸುವ ಚಿಂತೆಯಲ್ಲೇ ಇದ್ದು ಒಮ್ಮೆ ಅವರ ಬಳಿ ಧಾವಿಸಿ ಅವರ ಶ್ರೀಪಾದವನ್ನು ಆಶ್ರಯಿಸಿದರು. ಗೋವಿಂದದಾಸರಪ್ಪನ್ ಇವರು ಕೂಡ ವಿರಕ್ತರಾಗಿ ಈ ಸಂಸಾರದ ಗೊಂದಲಗಳಿಗೆ ತಮ್ಮ ಜೀವನವನ್ನು ಎಡೆಮಾಡಿಕೊಡದೆ ತುರಿಯಾಶ್ರಮವನ್ನು ಸ್ವೀಕರಿಸಿ ಪರವಸ್ತು ಪಟ್ಟರಬಿರಾಂಜೀಯರ್ ಎಂಬುದಾಗಿ ನಾಮಕರಣವನ್ನು ಪಡೆದರು. ಈ ಸ್ವಾಮಿಯವರು ಒಂದೆರಡು ವರ್ಷಗಳಲ್ಲ 30 ವರ್ಷಗಳ ಕಾಲ ಸತತವಾಗಿ ಸ್ವಾಮಿ ಮಣವಾಳ ಮಾಮುನಿಗಳ ಒಂದು ಕೈಂಕರ್ಯವನ್ನೇ ಮಾಡುತ್ತಾ ಸೇವೆಯನ್ನೇ ಮಾಡುತ್ತಾ ಅವರ ಬಳಿಯೇ ನಿತ್ಯವಾಸವನ್ನು ಮಾಡಿದಂತಹ ಕೀರ್ತಿಯನ್ನು ಪಡೆದವರು ಪರವಸ್ತು ಪಟ್ಟರಬಿರಾಂಜೀಯರ್. ಇವರಿಗೆ ಒಂದು ವಿಶೇಷ ಉಂಟು. ಮೋರ್ಮುನ್ನಾರಯ್ಯನ್, ಮೋರ್ಮುನ್ನಾರ್ ಸ್ವಾಮಿ ಎಂಬುದಾಗಿಯೂ ಸಂಬೋಧಿಸುತ್ತಾರೆ ಸಂಪ್ರದಾಯದಲ್ಲಿ. ಆ ರೀತಿಯಾಗಿ ಅವರನ್ನು ಕರೆಯಲು ಕಾರಣವೇನು?
ಆ ಒಂದು ಚರಿತ್ರೆಯನ್ನು ನೋಡಿದ್ದೇ ಆದರೆ ನಮ್ಮ ಸಂಪ್ರದಾಯದಲ್ಲಿ ಭೋಜನದ ಸಮಯದಲ್ಲಿ ಒಂದು ಕ್ರಮದಲ್ಲೇ ಭುಜಿಸಬೇಕು ಎನ್ನುವುದು ಉಂಟು. ಮೊದಲು ಹುಳಿ ಎಂಬುದಾಗಿ ಮಾಡಿದ್ದೇ ಆದರೆ ಅನ್ನವನ್ನು ಅದರಲ್ಲಿ ಕಲಸಿ, ಸಾರು ಮಾಡಿದ್ದರೆ ಅದನ್ನು ತಿಂದು, ಕೊನೆಯದಾಗಿ ನಾವು ಊಟ ಮಾಡುವುದು ಮೊಸರನ್ನವನ್ನು. ಇದು ಒಂದು ಕ್ರಮ. ಈ ರೀತಿಯಾಗಿಯೇ ಭುಜಿಸಬೇಕು ಎಂಬುದಾಗಿ ಆಹಾರ ನಿಯಮವೂ ಉಂಟು. ಪರವಸ್ತು ಭಟ್ಟರಬಿರಾಂಜಿಯರವರ ವಿಶೇಷ, ಮಣವಾಳ ಮಾಮುನಿಗಳು ಭಿಕ್ಷೆಯನ್ನು ಸ್ವೀಕರಿಸಿದ ನಂತರದಲ್ಲಿ ಅದೇ ಎಲೆಯಲ್ಲಿ ಕುಳಿತುಕೊಂಡು ಇವರೂ ಕೂಡ ಭೋಜನವನ್ನು ಸ್ವೀಕರಿಸುತ್ತಿದ್ದರು. ಆಹಾರ ನಿಯಮ ಕ್ರಮದಲ್ಲಿ ಮಣವಾಳ ಮಾಮುನಿಗಳು ಸ್ವೀಕರಿಸಿದ ನಂತರದಲ್ಲಿ ಆ ಒಂದು ಎಲೆಯಲ್ಲಿ ಉಳಿಯುತ್ತಿದ್ದುದು ಮೊಸರನ್ನದ ಒಂದು ಗುರುತು, ಒಂದು ಕಲೆ. ಆ ಕಲೆ ಎಲ್ಲಿ ತಮಗೆ ಬಿಟ್ಟು ಹೋಗುತ್ತದೋ, ಆ ಅಂಶ ಎಲ್ಲಿ ನನಗೆ ಸಿಗದೇ ಹೋಗುತ್ತದೋ ಎಂಬುದಾಗಿ ಮೊದಲು ಮೊಸರನ್ನವನ್ನೇ ತಿಂದು ನಂತರದಲ್ಲಿ ಸಾರಿನಿಂದ ಊಟವೋ, ಹುಳಿಯಿಂದ ಊಟವೋ, ಪಲ್ಯದ ಊಟವೋ ಮಾಡುತ್ತಿದ್ದಂತಹ ಒಂದು ವಿಶೇಷ ಈ ಸ್ವಾಮಿಯವರಿಗೆ ಉಂಟು. ಹಾಗಾಗಿ ಮೋರ್ ಮುನ್ನಾರ್ ಸ್ವಾಮಿ, ಇದು ಆಚಾರ್ಯ ನಿಷ್ಠೆ. ಆಚಾರ್ಯರ ವಿಷಯದಲ್ಲಿ ಹೇಗೆ ಇರಬೇಕು ಎನ್ನುವುದನ್ನು ಬಹಳ ಸೊಗಸಾಗಿ ತೋರಿಸಿಕೊಟ್ಟಂತಹವರು ಈ ಸ್ವಾಮಿ. ಹಾಗಾಗಿ ಇವರಿಗೆ ಮೋರ್ ಮುನ್ನಾರ್ ಸ್ವಾಮಿ ಎಂಬುದಾಗಿ ಒಂದು ನಾಮ ಉಂಟು. ಅಂದರೆ ಮೊಸರನ್ನವನ್ನು ಮೊದಲು ಊಟ ಮಾಡುತ್ತಿದ್ದಂತಹ ಸ್ವಾಮಿ. ಆಶ್ಚರ್ಯವಾಗಬಹುದು, ಯಾವುದು ಮೊದಲು ತಿಂದರೆ ಏನು ಎನ್ನುವಂತಹ ಕೇಳುವ ಪರಿಸ್ಥಿತಿಯ ಕಾಲದಲ್ಲಿ ಆಹಾರ ನಿಯಮಕ್ಕೆ ನಾವು ವಿರುದ್ಧವಾಗಿ ನಡೆದುಕೊಂಡವಲ್ಲ ಎನ್ನುವ ಮನಸ್ಥಿತಿಗೆ ಬಾರದೆ ಆಚಾರ್ಯ ನಿಷ್ಠೆಯಲ್ಲೇ ಇದ್ದು ಆ ರಸವನ್ನು ನಾನು ಅನುಭವಿಸಬೇಕು ಎನ್ನುವಂತಹ ಮನಸ್ಸಿನಿಂದಿದ್ದವರು ಮೋರ್ ಮುನ್ನಾರ್ ಸ್ವಾಮಿಗಳಾದ ಪರವಸ್ತು ಭಟ್ಟರಬಿರಾಂಜಿಯರ್, ಪೂರ್ವಾಷ್ಟಮದಲ್ಲಿ ಗೋವಿಂದದಾಸರಪ್ಪನ್. ಹೀಗೆ 30 ವರ್ಷಗಳ ಕಾಲ ಸತತವಾಗಿ ಆಚಾರ್ಯರನ್ನು ಅನುಭವಿಸಿದ ಕೀರ್ತಿ ಈ ಸ್ವಾಮಿಗೆ ಸಲ್ಲುತ್ತದೆ. ಇದು ವಿಪರೀತವಾದ ಆಚಾರವಲ್ಲವೇ ಎಂಬುದಾಗಿ ನಾವು ಗ್ರಹಿಸಬಾರದು. ತೊಂಡರಡಿಪ್ಪುಡಿಯಾಳ್ವಾರ್ ತಮ್ಮ ತಿರುಮಾಲೈ ಪ್ರಬಂಧದಲ್ಲಿ ಹೇಳುವಾಗ ಪೋನಗಂ ಶೈದ ಶೇಡಂ ತರುವರೇಲ್ ಪುನಿದ ಮನ್ನೆ ಎಂಬುದಾಗಿ ಹೇಳುತ್ತಾರೆ. ಪೋನಗಂ ಶೈದ ಶೇಡಂ, ಶೇಷಪ್ರಸಾದ, ಅದನ್ನು ನಾವು ಸ್ವೀಕರಿಸಿದ್ದೇ ಆದರೆ ಪುನಿಧಮನ್ರೆ, ಆ ದಿನವೇ ನಾವು ಪತಿತ ಪಾವನರಾಗಿ ಬಿಡ್ತೀವಿ. ನಮಗೆ ಪಾವನತ್ವ ಅನ್ನೋದು ಯಾವಾಗ ಬರುತ್ತೆ? ವಿಶೇಷ ಪುರುಷರಾದಿಯಾಗಿ, ಅವತಾರ ಪುರುಷರಾದಿಯಾಗಿ, ಸಿದ್ಧ ಪುರುಷರಾದಿಯಾಗಿ ಆಚಾರ್ಯ ಸ್ಥಾನವನ್ನು ಅಲಂಕರಿಸಿದಂತಹವರು ತಾವು ಭುಜಿಸಿ ನೀಡಿದಂತಹ ಮಿಕ್ಕವನ್ನು ನಾವು ಸ್ವೀಕರಿಸಿದ್ದೇ ಆದರೆ ನಮಗೆ ಪಾವನತ್ವ ಅನ್ನೋದು ಏರ್ಪಡುತ್ತೆ ಎನ್ನುವುದು ತೊಂಡರಡಿಪ್ಪುಡಿಯಾಳ್ವಾರವರ ಪಾಶುರದಲ್ಲಿ ಉಲ್ಲೇಖಿತ. ಅಂತಹ ಉಲ್ಲೇಖಿತ ಅಂಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಣವಾಳ ಮಾಮುನಿಗಳ ಆದೇಶಾನುಸಾರ ಅವರಲ್ಲಿ ವಿಜ್ಞಾಪಿಸಿ ಈ ರೀತಿಯಾಗೇ ನಾನು ಸ್ವೀಕರಿಸಲು ಹಂಬಲಿಸುತ್ತೇನೆ ಎಂಬುದನ್ನು ತಿಳಿಸಿ ಅವರ ಆಜ್ಞೆಯನ್ನು ಪಡೆದು ಅಂತಹ ಒಂದು ಜೀವನ ಶೈಲಿಯನ್ನು, ಆಹಾರ ಕ್ರಮವನ್ನು ಅನುಸರಿಸಿದ ಕೀರ್ತಿ ಪರವಸ್ತು ಭಟ್ಟರಬಿರಾಂಜಿಯರಿಗೆ ಮಾತ್ರ ಸಲ್ಲುತ್ತದೆ. ಇದು ಒಂದು ವಿಶೇಷವಾದಂತಹ ಚಿತ್ರಣ. ಅಷ್ಟದಿಗ್ಗಜರಲ್ಲಿ ಇವರೇ ಎರಡನೆಯವರು. ಇವರೂ ಕೂಡ ತುರಿಯಾಶ್ರಮವನ್ನು ಸ್ವೀಕರಿಸಿದ ಸನ್ಯಾಸಿ. ವಾನಮಾಮಲೈಜೀಯರ್ ನಂತರದಲ್ಲಿ ಬಂದವರು ಪರವಸ್ತು ಭಟ್ಟರಬಿರಾಂಜಿಯರ್. ಈ ಸ್ವಾಮಿಯವರು ತಮ್ಮ ಆಚಾರ್ಯರಾದ ಮಣವಾಳ ಮಾಮುನಿಗಳ ವಿಷಯವಾಗಿ ಒಂದು ಗ್ರಂಥವನ್ನು ಸಮರ್ಪಿಸಿದರು. ಅಂತಿಮೋಪಾಯ ನಿಷ್ಠೆ ಎಂಬುದಾಗಿ ಆ ಗ್ರಂಥಕ್ಕೆ ಶೀರ್ಷಿಕೆ. ಅಂತಿಮ ಉಪಾಯ. ಗೀತಾಚಾರ್ಯನಾದ ಕೃಷ್ಣ ಪರಮಾತ್ಮ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಅಂಥೇಳಿ 3 ರೀತಿಯಾದಂತಹ ಉಪಾಯಗಳನ್ನು ಶಾಸ್ತ್ರೀಯವಾಗಿ ಮೊದಲು ತಿಳಿಸಿಕೊಟ್ಟಿದ್ದಾನೆ. ಶಾಸ್ತ್ರಗಳಲ್ಲೂ ಈ 3 ಮಾರ್ಗಗಳು ಬಹಳ ವಿಶೇಷವಾಗಿ ಕೊಂಡಾಡಲ್ಪಟ್ಟಿದೆ. ಇನ್ನು 4ನೆಯ ಮಾರ್ಗವಾದರೂ ಏನು? ಶರಣಾಗತಿ ಶಾಸ್ತ್ರ, ಶರಣಾಗತಿ ಅಂತ ಕರೆಯಲ್ಪಡುವಂತಹ ಪ್ರಪತ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಶಾಸ್ತ್ರೀಯವಾಗಿರುವಂತಹದ್ದು. ಈ 3 ಮಾರ್ಗಗಳನ್ನು ಅನುಸರಿಸಿ ಭಗವಂತನನ್ನು ಪಡೆಯುವುದು ಒಂದು ವೇಳೆ ಕಷ್ಟ ಸಾಧ್ಯವಾದರೆ
ಪ್ರಪತ್ತಿ ಮಾರ್ಗವನ್ನಾದರೂ ಅನುಸರಿಸುವುದು ಮತ್ತಷ್ಟು ಉಚಿತವಾದಂತಹ ಮಾರ್ಗ. ಗೀತಾಚಾರ್ಯನೇ ಕೊನೆಯ ಅಧ್ಯಾಯದಲ್ಲಿ ಹೇಳುವಾಗ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನನ್ನೇ ಶರಣು ಹೊಂದು ಎಂಬುದಾಗಿ ಆ ಪ್ರಪತ್ತಿ ಮಾರ್ಗವನ್ನು ತೋರಿಸಿಕೊಟ್ಟ. ಇನ್ನು 5ನೆಯ ಉಪಾಯ ಯಾವುದು, 5ನೆಯ ಮಾರ್ಗವಾವುದು? ಹಾಗಾಗಿ ಇದನ್ನು ಅಂತಿಮ ಉಪಾಯ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರನ್ನೇ ವರಿಸಿ ಆಚಾರ್ಯರ ಸೇವೆಯಲ್ಲೇ ತಮ್ಮ ಜೀವನವನ್ನು ಕಳೆದುವಂತಹ ಒಂದು ವಿಶೇಷ ಮಾರ್ಗ ಅಂತಿಮ ಉಪಾಯ. ಹಾಗಾಗಿ ಅಂತಿಮೋಪಾಯ ನಿಷ್ಠೆ ಎನ್ನುವ ಶೀರ್ಷಿಕೆಯೊಂದಿಗೆ ಸ್ವಾಮಿ ಮಣವಾಳ ಮಾಮುನಿಗಳ ವಿಷಯವನ್ನು ರಚಿಸಿ ಅವರಿಗಾಗಿ ಸಮರ್ಪಿಸಿದ ಕೀರ್ತಿ ಪರವಸ್ತು ಭಟ್ಟರ ಬಿರಾಂಜಿಯರಿಗೆ ಸಲ್ಲುತ್ತದೆ. ಈ ಸ್ವಾಮಿಯವರು ಅವರ ರಾಮಾನುಜಾಚಾರ್ಯರಿಗೆ ಎಂಬಾರ್ ಸ್ವಾಮಿಯವರು ಸನ್ಯಾಸಿಯಾದರೂ ಯಾವ ರೀತಿಯಾಗಿ ಬಾಳಿದರೋ, ಸ್ವಾಮಿ ಮಣವಾಳ ಮಾಮುನಿಗಳ ಬಳಿಯೂ ಕೂಡ ಪರವಸ್ತು ಭಟ್ಟರ ಬಿರಾಂಜಿಯರ್ ಅದೇ ರೀತಿಯಾಗಿಯೇ ಇದ್ದರು. ರಾಮಾನುಜರ ಪುನರವತಾರ ಮಣವಾಳ ಮಾಮುನಿಗಳು. ರಾಮಾನುಜರಿಗೆ ಎಂಬಾರ್ಜಿಯರ್ ಯಾವ ರೀತಿಯಾಗಿದ್ದರೋ ಮಣವಾಳ ಮಾಮುನಿಯ ಬಳಿಗೆ ಪರವಸ್ತು ಭಟ್ಟರ ಬಿರಾಂಜಿಯರ್ ಆ ರೀತಿಯಾಗಿ ಇದ್ದರು. ಅಂತಹ ಮಹಾತ್ಮರ ತನಿಯನ್ ಶ್ಲೋಕವನ್ನು ಅನುಭವಿಸೋಣ. ಸಿಂಹೇಂ ಮೃಗಶಿರೋ ಜಾತಂ ವರಯೋಗಿ ಪದಾಶ್ರಿತಂ ಪರವಸ್ತು ಕುಲೋದ್ಭೂತಂ ಭಟ್ಟನಾಥ ಮುನಿಂ ಭಜೆ. ಪರಯೋಗಿ ಪದಾಸಕ್ತಂ ಪರವಸ್ತ್ವನ್ವಯೋದ್ಭವಂ ಚತುಷ್ಟಾಶ್ರಮ ಸಂಪನ್ನಂ ಭಟ್ಟನಾಥ ಮುನಿಂ ಭಜೆ. ಚತುರ್ಥ ಆಶ್ರಮ ಅಂದರೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ವರಯೋಗಿ ಪದಾಶ್ರಿತಂ, ವರವರ ಮುನಿಗಳ ಶ್ರೀಪಾದವನ್ನು ಆಶ್ರಯಿಸಿದ್ದರು. ಸಿಂಹಮಾಸದ ಮೃಗಶಿರ ನಕ್ಷತ್ರದಲ್ಲಿ ಇವರ ಅವತಾರವಾಯಿತು ಎಂಬುದಾಗಿ ಅವರ ಅವತಾರವನ್ನು ಅವರನ್ನು ಕೊಂಡಾಡುವಂತಹ ತನಿಯನ್ ಪದ್ಯ. ಹೀಗೆ ಪರವಸ್ತು ಭಟ್ಟರ ಬಿರಾಂಜಿಯರ್ ಎನ್ನುವ ಆಚಾರ್ಯರು ಅಷ್ಟದಿಗ್ಗಜರ ಪೈಕಿ 2ನೆಯ ಸ್ಥಾನವನ್ನು ತುಂಬಿದರು. ವಾನಮಾಮಲೈಜಿಯರ್, ಪರವಸ್ತು ಭಟ್ಟರ ಬಿರಾಂಜಿಯರ್. ಸ್ವಾಮಿ ಮಣವಾಳ ಮಾಮುನಿಗಳ ಆ ಒಂದು ಜೀವನ ಕ್ರಮವನ್ನು, ಅವರ ಒಂದು ಜೀವನ ಕಥಾ ಚಿತ್ರವನ್ನು ನಾವು ನೋಡಿದ್ದೇ ಆದರೆ, ಮೊದಲು ಆಶ್ರಯಿಸಿದವರು, 2ನೇದಾಗಿ ಆಶ್ರಯಿಸಿದವರು, ಹೀಗೆ ನಂತರದಲ್ಲಿ 3ನೇದಾಗಿ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಿದವರು ಕೋಯಿಲ್ ಕಂದಾಡೈ ಅಣ್ಣನ್. ಈ ಸ್ವಾಮಿಯವರ ಆ ಒಂದು ವೈಭವವನ್ನು, ಇವರು ಆಶ್ರಯಿಸಲು ಕಾರಣವಾದ ವಿಷಯವನ್ನು ಈಗ ನಾವು 3ನೇಯ ಆ ಶಿಷ್ಯರಾಗಿ ಅವರ ವಿಚಾರವನ್ನು ಅನುಭವಿಸಲಿದ್ದೇವೆ. ಕೋಯಿಲ್ ಕಂದಾಡೈ ಅಣ್ಣನ್ ಶ್ರೀರಂಗ ಕ್ಷೇತ್ರದಲ್ಲಿ ಬಹಳ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಂತಹವರಲ್ಲಿ ಕೋಯಿಲ್ ಕಂದಾಡೈ ಅಣ್ಣನ್ ವಂಶಸ್ಥರು ಕೂಡ ಒಬ್ಬರು. ಆಚಾರ್ಯ ರಾಮಾನುಜರ ಕಾಲದಲ್ಲಿ ಅವರ ಪ್ರಧಾನ ಶಿಷ್ಯರಲ್ಲಿ ಒಬ್ಬರಾದ ಮೊದಲಯಾಂಡಾನ್ ವಂಶಸ್ಥರೇ ಕೋಯಿಲ್ ಕಂದಾಡೈ ಅಣ್ಣನ್ ವಂಶಸ್ಥರು. ಇವರಿಗೆ ವಿದ್ಯಾಮದ, ಧನಮದ, ಅಭಿಜನಮದ ಎಂಬುದಾಗಿ 3 ವಿಚಾರವು ಸ್ವಲ್ಪ ಮಟ್ಟಿಗೆ ತುಂಬಿಕೊಂಡಿತ್ತು. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ವಿಶೇಷ ಜ್ಞಾನ, ಇನ್ನು ಐಶ್ವರ್ಯವು ಯಾವ ಕೊರೆಯೂ ಇಲ್ಲದೆ ಅವರ ಬಳಿ ಇತ್ತು. ಸತ್ಕುಲ ಪ್ರಸೂತ ಎನ್ನುವಂತಹ ವಿಶೇಷ ಬಿರುದು ಅವರಲ್ಲಿತ್ತು. ಈಗಾಗಲೇ ವಿಜ್ಞಾಪಿಸಿದ ಹಾಗೆ ಮೊದಲಯಾಂಡಾನ್ ವಂಶಸ್ಥರಾದ್ದರಿಂದ ನಾವು ಸತ್ಕುಲ ಪ್ರಸೂತರು ಎನ್ನುವಂತಹ ಆ ಒಂದು ಮನಸ್ಥಿತಿಯೊಂದಿಗೆ ಸರ್ವದಾ ನಿತ್ಯ ಜೀವನವನ್ನು ಮಾಡುತ್ತಿದ್ದವರು ಕೋಯಿಲ್ ಕಂದಾಡೈ ಅಣ್ಣನ್ ವಂಶಸ್ಥರು ಶ್ರೀರಂಗ ಕ್ಷೇತ್ರದಲ್ಲಿ. ಅವರು ಅಂತಹ ಹಿರಿಯತನಕ್ಕೆ ಸೇರಿದಂತಹ ವಂಶಕ್ಕೆ ಮೀಸಲಾದವರು ಎನ್ನುವಂತಹ ಗೌರವಾರ್ಥದಲ್ಲೇ ಮಣವಾಳ ಮಾಮುನಿಗಳು ಕೂಡ ಶ್ರೀರಂಗ ಕ್ಷೇತ್ರದಲ್ಲಿ ತಮ್ಮ ನಿತ್ಯ ಜೀವನವನ್ನು ಶ್ರೀರಂಗನಾಥನಿಗೆ ಕೈಂಕರ್ಯವನ್ನು ಮಾಡುತ್ತಾ ಕಳೆಯುತ್ತಿದ್ದಂತಹ ಒಂದು ಸಂದರ್ಭ. ನಿತ್ಯ ಕಾವೇರಿಗೆ ಹೋಗಿ ಸ್ನಾನಾನುಷ್ಠಾನಗಳನ್ನು ಮುಗಿಸಿಕೊಂಡು ನಂತರ ಶ್ರೀರಂಗನಾಥನ ಕೈಂಕರ್ಯಕ್ಕೆ ಬರುತ್ತಿದ್ದುದು ಅವರ ಒಂದು ವಾಡಿಕೆ. ಆ ಹಿನ್ನೆಲೆಯಲ್ಲಿ ಒಮ್ಮೆ ಕಾವೇರಿಗೆ ಸ್ನಾನಾರ್ಥಿಯಾಗಿ ಸ್ವಾಮಿ ಮಣವಾಳ ಮಾಮುನಿಗಳು ಬಿಜು ಮಾಡಿಸುವಾಗ ವಿಪರೀತ ಮಳೆ. ಆ ಮಳೆಯಲ್ಲಿ ತೊಯ್ದು ಹೋಗಿ ಸ್ನಾನಾರ್ಥಕ್ಕೆ ನಮಗೆ ಸ್ವಲ್ಪ ಕಷ್ಟವಾಯಿತಲ್ಲ ಎನ್ನುವಂತಹ ಮನಸ್ಥಿತಿ ಏರ್ಪಟ್ಟು
ದಾರಿ ಮಧ್ಯದಲ್ಲಿ ಅಲ್ಲೇ ಒಂದು ಜಗಲಿಯ ಮೇಲೆ, ಮನೆಯ ಮುಂಭಾಗದಲ್ಲಿ ಜಗಲಿ ಎಂಬುದಾಗಿ ಉಂಟು. ಅದು ಊರಿಗೆ ಮಾಡುವಂತಹ ಒಂದು ಉಪಕಾರ ಅಂತ ಹಳೆಯ ಕಾಲದ ಒಂದು ಸಂಪ್ರದಾಯ. ಮನೆ ಕಟ್ಟಿಸಿದಾಗ ಮನೆ ಮುಂಭಾಗದಲ್ಲಿ ಜಗಲಿ ಅಂತ ಏರ್ಪಡಿಸಿ ಯಾರಾದರೂ ಹೋಗುವವರಿಗೆ ಸ್ವಲ್ಪ ಕಷ್ಟವಾದಾಗ ಶ್ರಮ ಪರಿಹಾರಕ್ಕಾಗಿ ಒಂದು ಸ್ಥಳವಿರಲಿ ಎಂಬುದಾಗಿ ಲೋಕೋಪಕಾರಕವಾದಂತಹ ಒಂದು ಕಾರ್ಯ. ಹಳೆಯ ಕಾಲದಲ್ಲೆಲ್ಲ ಆ ವ್ಯವಸ್ಥೆ ಇತ್ತು. ಆ ಹಿನ್ನೆಲೆಯಲ್ಲಿ ವಿಪರೀತ ಮಳೆಯಿಂದಾಗಿ ಒಂದು ಮನೆಯ ಜಗುಲಿಯ ಮೇಲೆ ಮಣವಾಳ ಮಾಮುನಿಗಳು ನಿಂತುಕೊಂಡರು. ಇದನ್ನೇ ಗಮನಿಸುತ್ತಿದ್ದಂತಹ ಆ ಮನೆಯ ಒಡತಿ, ಆಕೆ ಹೆಸರು ಆಚ್ಚಿ ಎಂಬುದಾಗಿ, ಅವಳು ಸ್ವಾಮಿ ಮಣವಾಳ ಮಾಮುನಿಗಳನ್ನು ಕಂಡ ಆ ಕ್ಷಣದಲ್ಲೇ, ಸ್ವಾಮಿ ತಾವು ದಯಮಾಡಿ ಒಳಗೆ ಬನ್ನಿ, ವಿಪರೀತ ಮಳೆಯಾಗಿದೆ, ತಮ್ಮ ಆ ಪಾದುಕೆಗಳನ್ನು ಅಲ್ಲೇ ಬಿಟ್ಟು ತಾವು ಜಗಲಿಯ ಮೇಲೆ ಕುಳಿತುಕೊಳ್ಳಿ ಸ್ವಲ್ಪ ಹೊತ್ತು, ವಿಪರೀತ ಮಳೆ ಇರೋದರಿಂದ ಎಂಬುದಾಗಿ ವಿಜ್ಞಾಪಿಸಿದಳು. ಆ ವಿಜ್ಞಾಪನೆಯನ್ನು ಸ್ವೀಕರಿಸಿದಂತಹ ಮಣವಾಳ ಮಾಮುನಿಗಳು ಹಾಗೇ ಆಗಲಿ ಎಂಬುದಾಗಿ ತಮ್ಮ ಶ್ರೀ ಪಾದುಕೆಗಳನ್ನು ಕೆಳಗೆ ಅಲ್ಲೇ ಬಿಟ್ಟು, ಮರದಿಂದ ಮಾಡಲ್ಪಟ್ಟಂತಹ ಶ್ರೀ ಪಾದುಕೆಗಳು, ತಾವು ಜಗಲಿಯ ಮೇಲೆ ಆಸೀನರಾದರು. ಮಳೆಯಿಂದ ತೊಯ್ದಂತಹ ಶ್ರೀಪಾದುಕೆಗಳನ್ನು ಆ ಹೆಣ್ಣು ಮಗಳು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ, ಆ ಬಟ್ಟೆಗಳನ್ನು ತನ್ನ ಕಣ್ಣಿಗೆ ಹೊತ್ತುಕೊಂಡು ಶಿರಸ್ಸಿನಲ್ಲಿ ಧರಿಸಿ ಅವರ ಪಾದುಕೆಗಳನ್ನು ತೆಗೆದು ಮತ್ತೊಂದು ಕಡೆಯಲ್ಲಿ ಇಟ್ಟಳು, ಬಹಳ ಗೌರವದಿಂದ. ಇದನ್ನು ಗಮನಿಸುತ್ತಿದ್ದಂತಹ ಸ್ವಾಮಿ ಮಣವಾಳ ಮಾಮುನಿಗಳಿಗೆ ಆಶ್ಚರ್ಯ. ಯಾರಮ್ಮ ನೀನು? ಈ ರೀತಿಯಾಗಿ ಒಂದು ವಿಶೇಷ ಪ್ರತಿಪತ್ತಿಯನ್ನು ತೋರಿಸುತ್ತಿದ್ದೀಯಲ್ಲ ಎಂಬುದಾಗಿ ಕೇಳಿದ್ದಕ್ಕೆ, ಸ್ವಾಮಿ ನಾನು ತಿರುಮಂಜನಮ್ಮಪ್ಪ ಅವರ ಮಗಳು ಎಂಬುದಾಗಿ ವಿಜ್ಞಾಪಿಸಿದಳು. ಆ ಕ್ಷಣದಲ್ಲಿ ಬಹಳಷ್ಟು ಸಂತೋಷಪಟ್ಟರು ಸ್ವಾಮಿ ಮಣವಾಳ ಮಾಮುನಿಗಳು. ಹಾಗಾದರೆ ಈ ತಿರುಮಂಜನಂ ಅಪ್ಪ ಸ್ವಾಮಿ ಯಾರು? ತಿರುಮಂಜನಂ ಅಪ್ಪ ಎನ್ನುವ ನಾಮಧೇಯದಿಂದಿದ್ದಂತಹ ಓರ್ವ ವಿಶೇಷ ವ್ಯಕ್ತಿ ರಂಗನಾಥನಿಗೆ ನಿತ್ಯ ತಿರುಮಂಜನಂ ಸಮರ್ಪಿಸುತ್ತಿದ್ದಂತಹ, ಒಂದು ಕೊಡದಲ್ಲಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ತಿರುಮಂಜನಾರ್ಥವಾಗಿ ನೀಡುತ್ತಿದ್ದಂತಹವರು. ಅವರ ವಿಶೇಷ, ಮಣವಾಳ ಮಾಮುನಿಗಳು ಸ್ನಾನಾರ್ಥವಾಗಿ ಕಾವೇರಿಗೆ ಯಾವ ಸಂದರ್ಭದಲ್ಲಿ ಬರುತ್ತಾರೋ ಅವರನ್ನೇ ಗಮನಿಸುತ್ತಿದ್ದು, ಅವರು ಸ್ನಾನಾನುಷ್ಠಾನಗಳನ್ನು ಮಾಡಿದ ಮೇಲೆ ನಂತರದಲ್ಲಿ ಆ ಸ್ಥಳದಲ್ಲಿ ತಾವು ಇಳಿದು ಸ್ನಾನವನ್ನು ಮಾಡಿ ಆಮೇಲೆ ಭಗವಂತನಿಗೆ ತೀರ್ಥವನ್ನು ತೆಗೆದುಕೊಂಡು ಹೋಗುತ್ತಿದ್ದಂತಹ ವಿಶೇಷ ಗುಣವನ್ನು ಹೊಂದಿದ್ದಂತಹ ವ್ಯಕ್ತಿ. ಆಚಾರ್ಯರಾದ ಮಣವಾಳ ಮಾಮುನಿಗಳಲ್ಲಿ ವಿಶೇಷ ಭಕ್ತಿ ಪ್ರತಿಪತ್ತಿ. ಅವರನ್ನು ಆಚಾರ್ಯರಾಗಿಯೇ ತಮ್ಮ ಮನಸ್ಸಿನಲ್ಲಿ ಕಂಡುಕೊಂಡು, ಆಚಾರ್ಯರು ಎಲ್ಲಿ ತಮ್ಮ ಶ್ರೀಪಾದಗಳನ್ನೆಲ್ಲ ತೊಳೆದು ಆ ಒಂದು ತೀರ್ಥ ರೂಪವಾಗಿ ಬಿಡುತ್ತಾರೋ ಆ ಸ್ಥಳದಲ್ಲೇ ಇದ್ದು ತಾವು ಸ್ನಾನವನ್ನು ಮಾಡಬೇಕು, ಅದನ್ನು ಧರಿಸಬೇಕು ಎನ್ನುವಂತಹ ಗುಣ. ಈ ಗುಣದಿಂದಲೇ ಬಂದಂತಹ ತಿರುಮಂಜನಮ್ಮಪ್ಪ ಅವರ ಸ್ವಾಮಿಯವರ ಮಗಳು ಈ ಆಚ್ಚಿ. ಹಾಗಾಗಿಯೇ ತಂದೆಯವರಿಂದ ಬಂದ ಬಳುವಳಿಯಾಗಿ ಸ್ವಾಮಿ ಮಣವಾಳ ಮಾಮುನಿಗಳಲ್ಲಿ ವಿಶೇಷ ಪ್ರತಿಪತ್ತಿ. ಆ ಒಂದು ಗುಣ ಬರಲಿಕ್ಕೆ ಕಾರಣ ತಂದೆಯವರು. ತಂದೆಯವರಿಗೆ ಆಚಾರ್ಯರಲ್ಲಿದ್ದಂತಹ ಒಂದು ನಿಷ್ಠೆ. ಹಾಗಾಗಿ ಓಹೋ ನಮ್ಮ ಆಚ್ಚಿಯೋ ಎಂಬುದಾಗಿ ವಿಶೇಷವಾಗಿ ಕೊಂಡಾಡಿದರು. ಅಂತಹ ಹೆಣ್ಣು ಮಗಳ ವಿಚಾರದಲ್ಲಿ ಅವಳಿಗೂ ಕೂಡ ಇವರನ್ನು ಆಶ್ರಯಿಸಬೇಕು ಎನ್ನುವಂತಹ ಆಸೆ ಏರ್ಪಟ್ಟಾಗ ಆಕೆ ಮದುವೆ ಮಾಡಿಕೊಂಡಿದ್ದು ಕೊಯಿಲ್ ಕಂದಾಡೆಯಣ್ಣನ ವಂಶಸ್ಥರನ್ನು. ಅವರು ಮೊದಲಿಯಾಂಡಾನ್ ವಂಶಸ್ಥರು, ಬಹಳ ಹಿರಿಯ ಮನೆತನ. ಆ ಮನೆಯ ಹೆಣ್ಣು ಮಗಳು ಬಂದು ಮಣವಾಳ ಮಾಮನಿಗಳನ್ನು ಆಶ್ರಯಿಸುವುದು ಎನ್ನುವುದು ಕಷ್ಟಸಾಧ್ಯವಾದಂತಹ ಮಾತು. ಸ್ವಲ್ಪ ದಿನದ ಮಟ್ಟಿಗೆ ಆ ಹೆಣ್ಣು ಮಗಳು ತನ್ನ ತಂದೆಯವರಾದ ತಿರುಮಂಜನಮ್ಮಪ್ಪ ಮನೆಯಲ್ಲಿದ್ದಾಗ ಅವರು ಬಂದು ವಿಜ್ಞಾಪಿಸಿದರು, ನನ್ನ ಮಗಳನ್ನು ಕೂಡ ತಾವು ಶಿಷ್ಯಳಾಗಿ ಸ್ವೀಕರಿಸಬೇಕು ಎಂಬುದಾಗಿ. ಮಣವಾಳ ಮಾಮನಿಗಳು ಅದನ್ನು ಒಪ್ಪಲಿಲ್ಲ. ಬಹಳ ಹಿರಿಯ ಮನೆತನದ ಮಗಳು, ನಾವು ಅವಳನ್ನು ಶಿಷ್ಯೆಯಾಗಿ ಸ್ವೀಕರಿಸುವುದು ಆ ಒಂದು ಕುಲಕ್ಕೆ ವ್ಯತ್ಯಾಸವಾಗಬಹುದು, ಹಾಗಾಗಿ ನಾನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ತಿಳಿಸಿದರು. ಆದರೂ ಇಲ್ಲ, ತಾವು ದಯಮಾಡಿ ಸ್ವೀಕರಿಸಲೇಬೇಕು, ಶಿಷ್ಯಳಾಗಿ ಇವಳನ್ನು ಅಂಗೀಕರಿಸಲೇಬೇಕು ಎಂದು
ಬಹಳ ಭಕ್ತಿ ಭಾವನೆಯೊಂದಿಗೆ ಪ್ರಾರ್ಥಿಸಿದಾಗ ಅದನ್ನು ಸಮ್ಮತಿಸಿ ಯೋಚನೆ ಮಾಡಿ ಈ ಹೆಣ್ಣು ಮಗಳನ್ನು ಶಿಷ್ಯೆಯಾಗಿ ಸ್ವೀಕರಿಸಿದ್ದೇ ಆದರೆ ಕಂದಾಡೆಯಾರ್ ಎಲ್ಲರನ್ನೂ ಕೂಡ ನಮ್ಮ ಶ್ರೀಮಠತೊಂದದ ಸಂಪರ್ಕದೊಂದಿಗೆ ನಾವು ಇಟ್ಟುಕೊಳ್ಳಬಹುದಲ್ಲ ಎನ್ನುವ ಆಸೆಯೊಂದಿಗೆ ಸಮ್ಮತಿಸಿ ಆ ಹೆಣ್ಣು ಮಗಳಿಗೆ ಪಂಚಸಂಸ್ಕಾರ ದೀಕ್ಷೆಯನ್ನು ಅನುಗ್ರಹಿಸಿ ಶಿಷ್ಯಳಾಗಿ ಸ್ವೀಕರಿಸಿದರು. ಸ್ವಲ್ಪ ದಿನದ ಮಟ್ಟಿಗೆ ತಂದೆಯವರ ಮನೆಯಲ್ಲೇ ನಿತ್ಯವಾಸ ಮಾಡುತ್ತಿದ್ದಳು ಆ ಹೆಣ್ಣು ಮಗಳು. ಒಮ್ಮೆ ಕೋಯಿಲ್ ಕಂದಾಡೆಯಣ್ಣನ್ ಅವರಿಗೆ ಸ್ವಪ್ನದಲ್ಲಿ ಆಚಾರ್ಯ ರಾಮಾನುಜರು ಮೊದಲಿಯಾಂಡಾನ್ ಈರುವರು ಸೇರಿ ಒಟ್ಟಿಗೆ ದರ್ಶನವನ್ನು ಕೊಟ್ಟು, ನೋಡಿ, ನಾವೇ ರಾಮಾನುಜರು ಇಂದು ಮಣವಾಳ ಮಾಮುನಿಗಳಾಗಿ ಅವತರಿಸಿರುವುದು, ನೀವು ಅವರ ಶ್ರೀಪಾದವನ್ನು ಖಂಡಿತವಾಗಿ ಆಶ್ರಯಿಸಲೇಬೇಕು, ಇದು ರಾಮಾನುಜರಾದ ನನ್ನ ಆಜ್ಞೆ ಎಂಬುದಾಗಿ ಮೊದಲಿಯಾಂಡಾನ್ರವರೊಂದಿಗೆ ಸ್ವಪ್ನದಲ್ಲಿ ದರ್ಶನವನ್ನುವಿತ್ತಾಗ ಅವರಿಗೆ ಅದರ ಅರಿವಾಗಿ ಆ ಕ್ಷಣದಲ್ಲೇ ಮಾರನೇ ದಿನ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಬೇಕು ಎಂಬುದಾಗಿ ಹೊರಟರು. ಮಣವಾಳ ಮಾಮುನಿಗಳು ಒಮ್ಮೆಗೆ ಅದನ್ನು ಸಮ್ಮತಿಸಲಿಲ್ಲ. ತಾವು ಸತ್ಕುಲ ಪ್ರಸೂತರು, ಸಾಲದಕ್ಕೆ ವಿದ್ಯೆಯಿಂದಲೂ ಆ ಒಂದು ಸತ್ಕುಲದಿಂದಲೂ ತುಂಬಿರುವಂತಹವರು, ತಮ್ಮನ್ನು ನನ್ನ ಶಿಷ್ಯನನ್ನಾಗಿ ಅಂಗೀಕರಿಸುವುದು ಉಚಿತವಲ್ಲ, ಹಾಗಾಗಿ ಏನೂ ತಿಳಿದುಕೊಳ್ಳಬಾರದು ಎಂಬುದಾಗಿ ವಿನಯವಾಗಿಯೇ ಹೇಳಿದವರು ವಿಷದ ವಾಕ್ಷಿಖಾಮಣಿಗಳು. ಆದರೂ ಸ್ವಪ್ನವೃತ್ತಾಂತವನ್ನೆಲ್ಲ ಸಂಪೂರ್ಣವಾಗಿ ವಿವರಿಸಿದ ಮೇಲೆ ಅವರನ್ನು ಸ್ವೀಕರಿಸಲು ಸಮ್ಮತಿಸಿದರು. ಆ ಸಮಯದಲ್ಲಿ ಅಲ್ಲೇ ಹಾಜರಿದ್ದ ವಾನಮಾಮಲೈಜೀಯರನ್ನು ಕೂಡ ಇವರು ನಮ್ಮ ಪ್ರಾಣ ಸುಹೃತ್, ಇವರನ್ನು ಆಶ್ರಯಿಸಿ ಎಂಬುದಾಗಿ ಹೇಳಿ ವಾನಮಾಮಲೈಜೀಯರ ಮುಖಾಂತರ ಕೋಯಿಲ್ ಕಂದಾಡೆಯಣ್ಣನ್ ವಂಶಸ್ಥರ ದಾಶರಥಿ ಮತ್ತೊಬ್ಬರಿಗೆಲ್ಲ ಅವರ ಮುಖಾಂತರ ಪಂಚಸಂಸ್ಕಾರ ದೀಕ್ಷೆಯನ್ನು ಕೊಟ್ಟು ಶಿಷ್ಯರನ್ನು ಕೊಂಡಾಡಿ ಕೋಯಿಲ್ ಕಂದಾಡೆಯಣ್ಣನನ್ನು ಕೂಡ ಸ್ವೀಕರಿಸಿದಂತಹ ಹಿರಿಮೆ ಮಣವಾಳ ಮಾಮುನಿಗಳಿಗೆ ಸಲ್ಲುತ್ತದೆ. ಅಷ್ಟದಿಗ್ಗಜರಲ್ಲಿ ಗೃಹಸ್ಥಾಶ್ರಮದಲ್ಲಿದ್ದ ಮೂರನೆಯ ಶಿಷ್ಯರು ಕಂದಾಡೆಯಣ್ಣನ್. ವಾನಮಾಮಲೈಜೀಯರ್, ಪರವಸ್ತು ಭಟ್ಟರಬಿರಾಂಜೀಯರ್, ಕೋಯಿಲ್ ಕಂದಾಡೈ ಅಣ್ಣನ್. ಈ ಸ್ವಾಮಿಯವರ ವಿಷಯವಾಗಿ ನೋಡಿದ್ದೇ ಆದರೆ ಇವರು ಮಣವಾಳ ಮಾಮುನಿಗಳನ್ನು ಕುರಿತು ವರವರ ಮುನಿ ಅಷ್ಟಕಂ ಎನ್ನುವ ಗ್ರಂಥವನ್ನು ಸಮರ್ಪಿಸಿದರು. ಸಾಲದಕ್ಕೆ ಕಣ್ಣಿನುಣ್ಸಿರುತ್ತಾಂಬ ಗ್ರಂಥವನ್ನು ಸಮರ್ಪಿಸಿದರು. 4000 ದಿವ್ಯ ಪ್ರಬಂಧಗಳಲ್ಲಿರುವ ಕಣ್ಣಿನುಣ್ಸಿರುತ್ತಾಂ ಎನ್ನುವುದು ಮಧುರ ಕವಿಯಾಳ್ವಾರ್ ತಮ್ಮ ಆಚಾರ್ಯರಾದ ನಮ್ಮಾಳ್ವಾರ್ ವಿಷಯಕವಾಗಿ ಸಮರ್ಪಿಸಿದ ಗ್ರಂಥ. ಇಲ್ಲಿ ನಾವು ಅನುಭವಿಸುತ್ತಿರುವುದು ಕೋಯಿಲ್ ಕಂದಾಡೆಯಣ್ಣನ್ ವಿರಚಿತ ಮಾಮುನಿಗಳ ವಿಷಯಕವಾದ ಕಣ್ಣಿನುಣ್ಸಿರುತ್ತಾಂಬ ಗ್ರಂಥ. ಇದು ಒಂದು ವಿಶೇಷವೇ ಸರಿ. ಹೀಗೆ ವರವರ ಮುನಿ ಅಷ್ಟಕಂ ಎನ್ನುವ ಸಂಸ್ಕೃತ ಗ್ರಂಥವನ್ನು, ಕಣ್ಣಿನುಣ್ಸಿರುತ್ತಾಂಬ ಎನ್ನುವ ಮಣವಾಳ ಮಾಮುನಿಗಳ ವಿಷಯಕವಾದ ಗ್ರಂಥವನ್ನು ಸಮರ್ಪಿಸಿದ ಕೀರ್ತಿ ಅಷ್ಟದಿಗ್ಗಜರ ಪೈಕಿ ಓರ್ವರಾದ ಕೋಯಿಲ್ ಕಂದಾಡೆಯಣ್ಣನ್ ಸ್ವಾಮಿಯವರಿಗೆ ಸಲ್ಲುತ್ತದೆ. ಈ ಸ್ವಾಮಿಯವರ ತನಿಯನ್ ಅನುಭವಿಸೋಣ. ಶ್ರೀರಮ್ಯವರ ಮೌನೀಂದ್ರ ಶ್ರೀಪಾದಾಬ್ಜ ಮಧುವ್ರತಂ ವೃಷಭೇ ಮೈತ್ರಭೇ ಜಾತಂ ವರದಾರ್ಯಮಹಂ ಭಜೆ ಸಕಲ ವೇದಾಂತ ಸಾರಾರ್ಥಪೂರ್ಣಾಶ್ರಯಂ ವಿಪುಲವಾಧೂಲಗೋತ್ರೋದ್ಭವಾನಾಂ ಪರಂ ರುಚಿರಜಾಮಾತೃಯೋಗೀಂದ್ರಪಾದಾಶ್ರಯಂ ವರದನಾರಾಯಣಂ ಮದ್ಗುರುಂ ಸಂಶ್ರಯೇ. ಕೋಯಿಲ್ ಕಂದಾಡೆಯಣ್ಣನವರಿಗೆ ವರದನಾರಾಯಣ ಗುರು ಎಂಬುದಾಗಿಯೂ ಒಂದು ನಾಮ. ಇವರು ವೃಷಭ ಮಾತದ ಅನುರಾಧ ನಕ್ಷತ್ರದಲ್ಲಿ ಅವತರಿಸಿದವರು. ಈ ಸ್ವಾಮಿಯವರು ಹೀಗೆ ಮೊದಲಿಯಾಂಡಾನ್ ವಂಶಸ್ಥರಾಗಿದ್ದರೂ ಕೂಡ ಆ ಒಂದು 3 ಮದಗಳನ್ನು, ವಿದ್ಯಾಮದ, ಧನಮದ, ಅಭಿಜನ ಮತಗಳನ್ನು ತ್ಯಜಿಸಿ ಸ್ವಾಮಿ ಮಣವಾಳ ಮಾಮುನಿಗಳ ಶ್ರೀಪಾದವನ್ನು ಆಶ್ರಯಿಸಿ ಅವರೇ ನಮಗೆ ಧಾರಕ ಪೋಷಕರಾಗಿರಬೇಕು ಎಂಬುದಾಗಿ ಅನುಭವಿಸಿದಂತಹ ಕೀರ್ತಿ. ಇನ್ನು 4ನೇದಾಗಿ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಿದ ಅಷ್ಟದಿಗ್ಗಜರಲ್ಲಿ ಮತ್ತೊಬ್ಬರು ಪ್ರತಿವಾದಿ ಭಯಂಕರಂ ಅಣ್ಣನ್. ಕಾಂಚಿ ಮಹಾನಗರದಲ್ಲಿ
ಮುಡುಂಬೈ ಕುಲದಲ್ಲಿ ಆ ವಂಶದಲ್ಲಿ ಜನಿಸಿದಂತಹವರು ಹಸ್ತಿಗಿರಿನಾಥರಣ್ಣ. ಹಸ್ತಿಗಿರಿ ಎಂಬುದಾಗಿ ಕಾಂಚಿ ಕ್ಷೇತ್ರಕ್ಕೆ ಹೆಸರು. ಅಲ್ಲಿಯ ಸ್ವಾಮಿಯಾದ್ದರಿಂದ ಹಸ್ತಿಗಿರಿನಾಥರಣ್ಣ ಎಂಬುದಾಗಿ ಅವರಿಗೆ ನಾಮಾಂಕಿತ. ಅವರು ತಮ್ಮ ವಿದ್ಯಾಭ್ಯಾಸಗಳನ್ನೆಲ್ಲ ಮುಗಿಸಿ ಅನೇಕ ರೀತಿಯಾಗಿ ಅವೈದಿಕ ಮತಗಳನ್ನೆಲ್ಲ ಬಹಳ ಸೊಗಸಾಗಿ ಪ್ರತಿವಾದವನ್ನು ಮಂಡಿಸಿ ವೈದಿಕ ಮತವನ್ನು ಉಳಿಸುತ್ತಿದ್ದಂತಹ ವಿಶೇಷ ಪಾಂಡಿತ್ಯವನ್ನು ಪಡೆದಂತಹವರು. ವಾದವನ್ನು ಯಾರೇ ಮಾಡಿದರೂ ಅವೈದಿಕರಾಗಿ ವೈದಿಕ ಮತದ ಪರವಾಗಿ ಪ್ರತಿವಾದಿಯಾಗಿದ್ದಂತಹ ಒಂದು ವಿಶೇಷ ಗುಣವನ್ನು ಹೊಂದಿದ್ದವರು ಪ್ರತಿವಾದಿ ಭಯಂಕರಂ ಅಣ್ಣನ್. ಅವರ ಮೊದಲ ಹೆಸರು ಹಸ್ತಿಗಿರಿನಾಥರಣ್ಣ. ಅಂತಹ ಮಹಾತ್ಮರು ತಿರುವೇಂಗಡಂ ಎನ್ನುವಂತಹ ತಿರುಮಲೆಗೆ ಹೋಗಿ ಶ್ರೀನಿವಾಸನಿಗೆ ನಿತ್ಯ ಕೈಂಕರ್ಯವನ್ನು ಮಾಡುತ್ತಿದ್ದಂತಹ ವಿಶೇಷ ವ್ಯಕ್ತಿ. ಆ ಸ್ವಾಮಿಯವರೇ ತಿರುವೇಂಗಡಮುಡೆಯಾನಾದ ಶ್ರೀನಿವಾಸನಿಗೆ ಸುಪ್ರಭಾತ ಸ್ತೋತ್ರ ಪ್ರಪತ್ತಿ ಮಂಗಳಗಳನ್ನೆಲ್ಲ ಸಮರ್ಪಿಸಿದಂತಹವರು. ಇಂದಿಗೂ ಕೂಡ ಎಲ್ಲ ಕಡೆಯೂ ಚಾಲ್ತಿಯಲ್ಲಿರುವಂತಹ ಸುಪ್ರಭಾತವು ಪ್ರತಿವಾದಿ ಭಯಂಕರಂ ಅಣ್ಣನ್ ಎನ್ನುವ ಮಣವಾಳ ಮಾಮುನಿಗಳ ಅಷ್ಟದಿಗ್ಗಜರ ಪೈಕಿ ಓರ್ವರಾದ ಶಿಷ್ಯರಾದ ಪ್ರತಿವಾದಿ ಭಯಂಕರಂ ಅಣ್ಣನಿಂದ ರಚಿಸಲ್ಪಟ್ಟಿದ್ದು. ಆ ಸ್ವಾಮಿಯವರು ನಿತ್ಯ ಭಗವಂತನಿಗೆ ತೀರ್ಥ ಕೈಂಕರ್ಯವನ್ನು ಮಾಡುತ್ತಾ ಆ ಒಂದು ದಿವ್ಯ ಸ್ಥಳದಲ್ಲೇ ನಿತ್ಯ ವಾಸ ಮಾಡುತ್ತಿದ್ದರು. ಒಮ್ಮೆ ಭಗವಂತನಿಗೆ ತೀರ್ಥವನ್ನು ತರುವಂತಹ ಸಮಯ. ಹಾಗೆ ಆ ತೀರ್ಥವನ್ನು ತೆಗೆದುಕೊಂಡು ದೇವಸ್ಥಾನದ ಕಡೆ ಧಾವಿಸುತ್ತಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಓರ್ವ ಶ್ರೀವೈಷ್ಣವರಿಂದ ಮಣವಾಳ ಮಾಮುನಿಗಳ ವೈಭವದ ಒಂದು ಚಿತ್ರಣವು ಅವರಿಗೆ ಸಿಕ್ಕಿತು. ಅನೇಕ ವಿಧವಾಗಿ ಅವರನ್ನು ಕೊಂಡಾಡುತ್ತಾರೆ. ಇದೆಲ್ಲವೂ ಪ್ರತಿವಾದಿ ಭಯಂಕರಂ ಅಣ್ಣನವರ ಕಿವಿಗೆ ಬೀಳುತ್ತೆ. ಅವರು ಓಹೋ, ಇಂಥ ಮಹಿಮರೇ ಇವರು ಶ್ರೀರಂಗ ಕ್ಷೇತ್ರದಲ್ಲಿದ್ದಾರೆಯೇ, ಆಚಾರ್ಯ ರಾಮಾನುಜರ ಅಪರಾವತಾರವಾಗಿಯೇ ಇದ್ದಾರಲ್ಲ ಎಂಬುದಾಗಿ ಅವರನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಆ ದಿನ ಶ್ರೀನಿವಾಸ ದೇವನಿಗೆ ತೀರ್ಥವನ್ನು ಸಮರ್ಪಿಸಿದರು. ಅರ್ಚಕರ ಬಳಿ ಆ ತೀರ್ಥವನ್ನು ಕೊಟ್ಟು ಅವರು ಅದನ್ನು ಬಟ್ಟಲುಗಳಿಗೆ ತುಂಬಿಸಿ ಭಗವಂತನಿಗೆ ಆರಾಧನವನ್ನು ಪ್ರಾರಂಭ ಮಾಡಿದರು. ಆ ಕ್ಷಣದಲ್ಲಿ ಪ್ರತಿವಾದಿ ಭಯಂಕರಂ ಅಣ್ಣನವರಿಗೆ ಸ್ವಲ್ಪ ಯೋಚನೆ ಆಗೋಯಿತು. ಮಾತಿನ ಮಧ್ಯೆ ತೀರ್ಥಕ್ಕೆ ತೀರ್ಥ ಪರಿಕರವನ್ನು ಹಾಕುವುದನ್ನೇ ಮರೆತನಲ್ಲ, ಅಪಚಾರವಾಯಿತು ಭಗವಂತನ ಬಳಿ ಅಂಥೇಳಿ ಬಹುವಾಗಿ ವ್ಯಥೆಪಟ್ಟರು. ತೀರ್ಥ ಪರಿಕರ ಎಂದರೆ ಏಲಕ್ಕಿ, ಪಚ್ಚಕರ್ಪೂರ, ಕೇಸರಿ ದಳ ಇದೆಲ್ಲವನ್ನು ಹಾಕಿ ಭಗವಂತನಿಗೆ ತೀರ್ಥವನ್ನು ಅರ್ಪಿಸುವುದು ವಾಡಿಕೆ. ಈ ರೀತಿಯಾಗಿ ಮಾರ್ಗ ಮಧ್ಯದಲ್ಲಿ ಜೀಯರ್ ವೈಭವವನ್ನು ಕೇಳುತ್ತಾ ಮಣವಾಳ ಮಾಮುನಿಗಳ ವೈಭವವನ್ನು ಅನುಭವಿಸುತ್ತಾ ಬರುವಾಗ ತೀರ್ಥ ಪರಿಕರವನ್ನು ಸೇರಿಸದೆ ಹೋದೆನಲ್ಲ ಎನ್ನುವಾಗಿ ವ್ಯಥೆಪಟ್ಟು ಅಪಚಾರವನ್ನು ಮಾಡಿಬಿಟ್ಟೆ ಎಂಬುದಾಗಿ ಕ್ಷಮಾಪಣೆ ಕೇಳುವುದಾಗಿ ಮತ್ತೆ ಭಗವಂತನ ಮುಂದೆ ನಿಂತುಕೊಳ್ಳುತ್ತಾರೆ. ಅರ್ಚಕರಲ್ಲಿ ವಿಜ್ಞಾಪಿಸಿದಾಗ, ಈ ದಿನ ತೀರ್ಥ ಬಹಳ ವಿಶೇಷವಾಗಿದೆಯಲ್ಲ, ನಿತ್ಯ ನೀವು ತರುವ ತೀರ್ಥಕ್ಕಿಂತ ಇಂದು ವಿಶೇಷವಾಗಿ ತಂದಿದ್ದೀರಲ್ಲ ಎಂಬುದಾಗಿ ಅರ್ಚಕ ಸ್ವಾಮಿಗಳು ತಿಳಿಸಿಬಿಟ್ಟರು. ಆ ಕ್ಷಣದಲ್ಲೇ ಬಹಳ ಭಾವಪರವಶರಾಗಿ, ಇದೆಲ್ಲವೂ ಜೀಯರ್ ವೈಭವವೇ, ಪರಿಕರವನ್ನು ನಿತ್ಯ ಸೇರಿಸುತ್ತಾ ಭಗವಂತನಿಗೆ ಅರ್ಪಿಸುತ್ತಿದ್ದರು, ಪರಿಕರವಿಲ್ಲವಲ್ಲ ಎಂಬುದಾಗಿ ವ್ಯಥೆಪಟ್ಟರು. ಆದರೂ ಭಗವಂತ ಅದನ್ನು ವಿಶೇಷವಾಗಿ ಸ್ವೀಕರಿಸಿದ ಎಂದರೆ ಇದು ಮಣವಾಳ ಮಾಮುನಿಗಳ ಕಥಾಶ್ರವಣವನ್ನೋ ವೈಭವವನ್ನೋ ಆಲಿಸಿದ್ದರ ಫಲವೇ ಎಂಬುದಾಗಿ ವಿಶೇಷವಾಗಿ ಗ್ರಹಿಸಿ ಆ ಕ್ಷಣದಲ್ಲೇ ಶ್ರೀನಿವಾಸನ ಅನುಮತಿಯನ್ನು ಪಡೆದು ಶ್ರೀರಂಗ ಕ್ಷೇತ್ರದಿಂದ ಮಣವಾಳ ಮಾಮುನಿಗಳನ್ನು ದರ್ಶಿಸಲೇಬೇಕು, ಅವರ ಶ್ರೀಪಾದವನ್ನು ಆಶ್ರಯಿಸಲೇಬೇಕು ಎಂಬುದಾಗಿ ಆ ಕ್ಷಣವೇ ಅಲ್ಲಿಂದ ಹೊರಟು ಬಂದರು. ಅವರು ಬಂದಾಗ ವಾನಮಾಮಲೈ ಜೀಯರ್, ಕೋಯಿಲ್ ಕಂದಾಡಿಯಣ್ಣನ್ ಇವರ ಪುರುಷಕಾರವನ್ನು ಮುಂದಿಟ್ಟುಕೊಂಡು ಜೀಯರ್ ಅವರ ಶ್ರೀಮಠಕ್ಕೆ ಬಿಜಮಾಡಿಸಿದರು. ಅಲ್ಲಿ ಸ್ವಾಮಿಯವರು ಬಹಳ ವಿಶೇಷವಾಗಿ ಭಗವದ್ ವಿಷಯಂ ಈಡು ಕಾಲಕ್ಷೇಪಂ ಎನ್ನುವಂತಹ ಅರ್ಥದಲ್ಲಿ ವನ್ನಂತೇವಂ ದಶಕದ ವಿಶೇಷ ವಿವರಣೆಯನ್ನು ನೀಡುತ್ತಾ ಇದ್ದರು. ಅರೆಕ್ಷಣ ಮೌನವಾಗಿ ಸ್ತಂಭೀಭೂತರಾಗಿ ಬಿಟ್ಟರು ಪ್ರತಿವಾದಿ ಭಯಂಕರಂ ಅಣ್ಣನ್. ಕಾರಣ, ಮಣವಾಳ ಮಾಮುನಿಗಳ ವಾಗ್ಜರಿ, ಅವರಿಗೆ ಹೆಸರೇ ವಿಷದ ವಾಕ್ ಶಿಖಾಮಣಿ.
ಅಚ್ಚುಕಟ್ಟಾದ, ಸೊಗಸಾದ, ಮೃದುವಾದ, ಎಲ್ಲರ ಮನಸ್ಸಿಗೂ ನಾಟುವಂತಹ ಮಾತಿನ ಶೈಲಿ ಸ್ವಾಮಿ ಮಣವಾಳ ಮಾಮುನಿಗಳು. ಅಂತಹ ಧಾಟಿಯಲ್ಲಿ ಒನ್ನಂತೇವಂ ದಶಕದ ವಿಶೇಷ ವಿವರಣೆಯನ್ನು ನೀಡ್ತಾ ಇದ್ದರು. ಅದನ್ನು ನೋಡಿ ಆ ಕ್ಷಣದಲ್ಲೇ ಒಂದು ವಿಧವಾದಂತಹ ಭಾವನೆ ಏರ್ಪಟ್ಟು ಅವರ ಶ್ರೀಪಾದವನ್ನು ಆಶ್ರಯಿಸಲು ದಂಡವತ್ ಪ್ರಣಾಮವನ್ನು ಮಾಡಿದರು. ಆಗ ಮಣವಾಳ ಮಾಮುನಿಗಳು ಇವರ ವಿಷಯವನ್ನು ತಿಳಿದುಕೊಂಡು, ನಾನೊಬ್ಬ ಸನ್ಯಾಸಿ, ತಾವು ಪ್ರತಿವಾದಿ ಭಯಂಕರರು, ತಾವು ಬಂದು ಇಲ್ಲಿ ಆಶ್ರಯಿಸುವುದೇ ಎಂಬುದಾಗಿ ಹೇಳ್ತಾರಂತೆ. ಆವಾಗ ಪ್ರತಿವಾದಿ ಭಯಂಕರಂ ಅಣ್ಣನ್ ವಿಜ್ಞಾಪನೆ ಮಾಡಿದಂತಹ ಒಂದು ವಿಷಯ, ಪ್ರಸಿದ್ಧಿ ಪರಗೋಷ್ಠೀಷು ಪರವಾದಿ ಭಯಂಕರ ಶ್ರೀವೈಷ್ಣವಾನಾಂ ಗೋಷ್ಠಿಷು ತದ್ದಾಸೀತಿ ವಿಶ್ರುತಃ. ವಾದವನ್ನು ಮಾಡುವಂತಹವರ ಎದುರಲ್ಲಿ ನಾನು ಪ್ರತಿವಾದಿಯೇ, ಆದರೆ ಶ್ರೀವೈಷ್ಣವ ಗೋಷ್ಠಿ ಅಂತ ಬಂದರೆ ಅಲ್ಲಿ ನಾನೊಬ್ಬ ದಾಸ ಎಂಬುದಾಗಿ ತಮ್ಮನ್ನು ತಾವು ವಿಜ್ಞಾಪಿಸಿಕೊಂಡರು. ಇವರ ಒಂದು ಆ ನೈತ್ಯಾನುಸಂಧಾನ, ಆಕಿಂಚನ್ಯತ್ವ, ಈ ಗುಣಗಳನ್ನೆಲ್ಲ ಗಮನಿಸಿದಂತಹ ಆಚಾರ್ಯ ಮಣವಾಳ ಮಾಮುನಿಗಳು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಇವರು ಕೂಡ ಸ್ವಾಮಿ ಮಣವಾಳ ಮಾಮುನಿಗಳ ವಿಷಯಕವಾಗಿ ಸುಪ್ರಭಾತವನ್ನು ರಚಿಸಿದ್ದಾರೆ, ಶತಕವನ್ನು ರಚಿಸಿದ್ದಾರೆ, ಮಂಗಳವನ್ನು ರಚಿಸಿದ್ದಾರೆ. ವರವರ ಮುನಿ ಶತಕಂ ಎಂಬುದಾಗಿ 100 ಶ್ಲೋಕಗಳು, ವರವರ ಮುನಿಗಳ ವಿಚಾರವಾಗಿ ಸುಪ್ರಭಾತ, ಮಂಗಳ ಶ್ಲೋಕಗಳು ಎಲ್ಲವನ್ನೂ ಕೂಡ ಸಂಪ್ರದಾಯದಲ್ಲೇ ಎಲ್ಲ ದಿವ್ಯಕ್ಷೇತ್ರದ ಆಳ್ವಾರ ಆಚಾರ್ಯರುಗಳ ಸುಪ್ರಭಾತವನ್ನು ಸಮರ್ಪಿಸಿದ ಒಂದು ವಿಶೇಷ ವಿಚಾರ ಅಂದರೆ ಅದು ಪ್ರತಿವಾದಿ ಭಯಂಕರಂ ಅಣ್ಣನ್ನವರ ವಿಚಾರ. ಅವರೋರ್ವರೇ ವಿಶೇಷವಾಗಿ ಎಲ್ಲೆಲ್ಲೂ ಸಮರ್ಪಿಸಿದ್ದು. ಆ ಹಿನ್ನೆಲೆಯಲ್ಲಿ ಅವರ ಆಚಾರ್ಯರಾದ ಮಣವಾಳ ಮಾಮುನಿಗಳಿಗೂ ಕೂಡ ಸುಪ್ರಭಾತ, ಶತಕ, ಮಂಗಳಗಳನ್ನು ಅರ್ಪಿಸಿದರು. ಎಲ್ಲವೂ ಕೂಡ ಸಂಸ್ಕೃತ ಶ್ಲೋಕಗಳೇ. ಅದು ಮಾತ್ರವಲ್ಲದೆ ಅಮಲನಾದಿಪಿರಾನ್ ಗ್ರಂಥವನ್ನು ಅರ್ಪಿಸಿದರು. 4000 ದಿವ್ಯ ಪ್ರಬಂಧಗಳ ಪೈಕಿ ತಿರುಪ್ಪಾಣಾಳ್ವಾರ್ ವಿರಚಿತ ಅಮಲನಾದಿಪಿರಾನ್ ರಂಗನಾಥನೋರ್ವನ ವಿಷಯವಾಗಿ, ರಂಗನಾಥನಲ್ಲೇ ತಮ್ಮನ್ನು ಅರ್ಪಿಸಿಕೊಂಡ ವಿಷಯವಾಗಿ ತಿರುಪ್ಪಾಣಾಳ್ವಾರ್ ಸಮರ್ಪಿಸಿದ್ದು. ಆದರೆ ಪ್ರತಿವಾದಿ ಭಯಂಕರಂ ಅಣ್ಣನ್ ಅದೇ ಶೀರ್ಷಿಕೆಯಿಂದ, ಅಮಲನಾದಿಪಿರಾನ್ ಎನ್ನುವ ಶೀರ್ಷಿಕೆಯಿಂದ ಮಣವಾಳ ಮಾಮುನಿಗಳ ವಿಷಯಕವಾಗಿ ತಮಿಳು ಪ್ರಬಂಧವನ್ನು ಅರ್ಪಿಸಿದರು. ಅಮಲನಾದಿಪಿರಾನ್ ಗ್ರಂಥದಲ್ಲಿ ಪಾದಾದಿಕೇಶ ಪರ್ಯಂತ ವರ್ಣನೆ, ನಮಸ್ಕಾರ. ಇಲ್ಲೂ ಕೂಡ ಇವರು ಆಚಾರ್ಯ ಪ್ರತಿಪತ್ತಿಯನ್ನು ತೋರಿಸುವುದಕ್ಕಾಗಿ ಅಂತಹ ಒಂದು ಕ್ರಮವನ್ನು ಅನುಸರಿಸಿದರು ಎಂಬುದನ್ನು ಪ್ರತಿವಾದಿ ಭಯಂಕರಂ ಅಣ್ಣನ್ ವೈಭವದಲ್ಲಿ ನಾವು ಕಾಣಬಹುದಾಗಿದೆ. ಅಂತಹ ಪ್ರತಿವಾದಿ ಭಯಂಕರಂ ಅಣ್ಣನ್ ಸ್ವಾಮಿ ರಾಮಾನುಜರಿಗೆ ಕೂರತ್ತಾಳ್ವಾನ್ ಹೇಗೆ ಶ್ರೀಭಾಷ್ಯಾದಿ ಗ್ರಂಥಗಳ ವಿಚಾರವಾಗಿ ಜೊತೆಯಲ್ಲೇ ಇದ್ದು ಸಂಪ್ರದಾಯ ನಿರ್ವಾಹಕ್ಕೆ ಅನುಕೂಲಕರವಾಗಿದ್ದರೋ ಅಂತಹ ಸ್ಥಾನವನ್ನು ಮಣವಾಳ ಮಾಮುನಿಗಳಲ್ಲಿ ತುಂಬಿದವರು ಪ್ರತಿವಾದಿ ಭಯಂಕರಂ ಅಣ್ಣನ್. ರಾಮಾನುಜರಿಗೆ ಕೂರತ್ತಾಳ್ವಾನ್ ಯಾವ ರೀತಿಯೋ ಸ್ವಾಮಿ ಮಣವಾಳ ಮಾಮುನಿಗಳಿಗೆ ಪ್ರತಿವಾದಿ ಭಯಂಕರಂ ಅಣ್ಣನ್ ಅದೇ ರೀತಿ. ಅಂತಹ ಮಹಾತ್ಮರ ತನಿಯನ್ ಅನುಭವಿಸೋಣ. ಕರ್ಕಟೇ ಪುಷ್ಯ ಸಂಜಾತಂ ವಾದಿಭೀಕರಮಾಶ್ರಯೇ ವೇದಾಂತಾಚಾರ್ಯ ಸಚ್ಚಿಷ್ಯಂ ವರಯೋಗಿ ಪದಾಶ್ರಿತಂ ವೇದಾಂತದೇಶಿಕ ಕಟಾಕ್ಷ ವಿವೃದ್ಧಬೋಧಂ ಕಾಂತೋಪಯಂತ್ರಯಮಿನಃ ಕರುಣೈಕಪಾತ್ರಂ ವತ್ಸಾನ್ವವಾಯ ಮನಬದ್ಯ ಗುಣೈರುಪೇತಂ ಭಕ್ತ್ಯಾ ಭಜಾಮಿ ಪರವಾದಿ ಭಯಂಕರಾರ್ಯಂ. ಈ ಆಚಾರ್ಯರು ನಿಗಮಾಂತ ಮಹಾದೇಶಿಕರ ಶಿಷ್ಯ ಪರಂಪರೆಯಲ್ಲೂ ಅಧ್ಯಯನವನ್ನು ಮಾಡಿ, ಸ್ವಾಮಿ ಮಣವಾಳ ಮಾಮುನಿಗಳ ಬಳಿಯೂ ಅಧ್ಯಯನವನ್ನು ಮಾಡಿ, 2 ಕಲೆಯಲ್ಲೂ, ಉಭಯ ಕಲೆಯಲ್ಲೂ ವಿಶೇಷ ಪಾಂಡಿತ್ಯವನ್ನು ಪಡೆದು ಆ ಒಂದು ಸ್ಥಾನವನ್ನು ತುಂಬಿದ್ದರು. ಅಂತಹ ಮಹಾತ್ಮರು ಅಷ್ಟದಿಗ್ಗಜರ ಪೈಕಿ 4ನೆಯ ಸ್ಥಾನವನ್ನು ತುಂಬುತ್ತಾರೆ. ವಾನಮಾಮಲೈಜೀಯರ್, ಪರವಸ್ತು ಭಟ್ಟರಬಿರಾಂಜೀಯರ್, ಕೋಯಿಲ್ ಕಂದಾಡೈ ಅಣ್ಣನ್, ಪ್ರತಿವಾದಿ ಭಯಂಕರಂ ಅಣ್ಣನ್. ಈ 4 ಮಂದಿಯು ಪ್ರಧಾನತಮವಾಗಿ ನಮಗೆ ಅನುಭವಿಸಲು ವಿಷಯ. ಇನ್ನು ಮುಂದಿನ ಅಷ್ಟದಿಗ್ಗಜರ ಪೈಕಿ 5ನೆಯ ಸ್ಥಾನವನ್ನು ತುಂಬುವ ನಮಗೆ ಅನುಭಾವ್ಯಕ್ಕೆ ವಿಷಯವಾದವರು ಯರುಂಬಿಯಪ್ಪ ಎನ್ನುವ ದೇವರಾಜ ಗುರು.
ಇವರು ಎರಂಬಿ ಎನ್ನುವಂತಹ ಸ್ಥಳದಲ್ಲಿ ನಿತ್ಯವಾಸ ಮಾಡುತ್ತಿದ್ದಂತಹವರು. ಇವರ ಹೆಸರು ಅಪ್ಪ. ಆ ಸ್ಥಳದವರಾದ್ದರಿಂದ ಎರಂಬಿಯಪ್ಪ ಎಂಬುದಾಗಿ ಇವರಿಗೆ ಹೆಸರು. ಸಂಸ್ಕೃತದಲ್ಲಿ ದೇವರಾಜಗುರು ಎಂಬುದಾಗಿ ಇವರಿಗೆ ಹೆಸರು. ಇವರು ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥನ ದರ್ಶನಾರ್ಥಿಯಾಗಿ ಆ ಒಂದು ಸ್ಥಳಕ್ಕೆ ಬರುತ್ತಾರೆ. ಕೋಯಿಲ್ ಕಂದಾಡಿ ಅಣ್ಣನ್, ಪ್ರತಿವಾದಿ ಭಯಂಕರಂ ಅಣ್ಣನ್ ಇವರೆಲ್ಲರ ಸಂಪರ್ಕದಲ್ಲೇ ಇದ್ದಂತಹ ಮಹಾತ್ಮರು, ವಿಶೇಷ ಪಾಂಡಿತ್ಯವನ್ನು ಪಡೆದಂತಹ ವಿದ್ವಾಂಸರು, ಪಂಡಿತರು. ಇಂತಹವರು ಇವರೊಂದಿಗೆ ಸಂಪರ್ಕದಲ್ಲೂ ಇದ್ದು ರಂಗನಾಥನ ದರ್ಶನವನ್ನು ಮುಗಿಸಿಕೊಂಡು ಹಾಗೆ ಕ್ರಮದಲ್ಲಿ ಇವರ ಜೊತೆಯಲ್ಲೇ ಮಣವಾಳ ಮಾಮುನಿಗಳ ಮಠಕ್ಕೂ ಆಗಮಿಸುತ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿ ಮಣವಾಳ ಮಾಮುನಿಗಳು ಭಗವದ್ವಿಷಯ ಕಾಲಕ್ಷೇಪ. ಇದು ತಿರುವಾಯ್ಮಳಿಪಿಳ್ಳೆ ಎನ್ನುವ ಮಣವಾಳ ಮಾಮುನಿಗಳ ಆಚಾರ್ಯರ ನಿಯಮನ. ಯಾವ ನಿಯಮನ? ರಾಮಾನುಜಾಚಾರ್ಯರ ಮನಸ್ಸಂತೋಷಕ್ಕಾಗಿ ಶ್ರೀಭಾಷ್ಯವನ್ನು ಒಮ್ಮೆ ಅಧ್ಯಯಿಸಿ ಅಧ್ಯಾಪನವನ್ನು ನಡೆಸಿಬಿಟ್ಟು ನಂತರದ ದಿನಗಳಲ್ಲೆಲ್ಲ ತಮ್ಮ ಜೀವನವನ್ನು ತಿರುವಾಯ್ಮೊಳಿಯಾಯಿರಂಗೆ ಮೀಸಲಾಗಿಡಿ, ಆಳ್ವಾರುಗಳ ದಿವ್ಯ ಪ್ರಬಂಧಕ್ಕೆ ತಮ್ಮ ಜೀವನವನ್ನು ಮೀಸಲಾಗಿಡಿ ಎಂಬುದಾಗಿ. ಹಾಗಾಗಿಯೇ ಪ್ರತಿವಾದಿ ಭಯಂಕರಂ ಅಣ್ಣನ್ ಇವರ ದರ್ಶನಾರ್ಥಿಯಾಗಿ ಶ್ರೀಮಠಕ್ಕೆ ಬಂದಾಗಲೂ ಒನ್ನಂತೇವಂ ಕಾಲಕ್ಷೇಪ. ಈಗ ಎರಂಬಿಯಪ್ಪ ಬಂದಿದ್ದಾರೆ, ಶ್ರೀಮಠದಲ್ಲಿ ಅವರನ್ನು ದರ್ಶನಕ್ಕಾಗಿ ಕಾದಿದ್ದಾರೆ. ಆ ಸಂದರ್ಭದಲ್ಲಿ ಉಯರ್ವರ ಉಯರ್ನಲಂ ಎನ್ನುವ ಮೊದಲನೆಯ ಶತಕದ ಮೊದಲನೆಯ ದಶಕದ ಆ ಪಾಶುರ ಬಹಳ ವಿಶೇಷವಾದ ಮಹಾಪ್ರವೇಶ ಎಂಬುದಾಗಿ ಹೇಳ್ತಾರೆ. ಅದನ್ನು ವಿಜ್ಞಾಪಿಸುತ್ತಿದ್ದಾರೆ. ಆ ವಾಗ್ಝರಿಯನ್ನು, ಆ ಒಂದು ಮಾತನ್ನೆಲ್ಲ ಕೇಳಿ ಬಹಳ ಸಂತೋಷರಾದರು. ಅವರ ವಿಚಾರವಾಗಿ ಗೌರವವೇನೋ ಇತ್ತು. ಆದರೆ ಕಾಲಕ್ಷೇಪಗೋಷ್ಠಿ ಮುಗಿದ ನಂತರದಲ್ಲಿ ಇಲ್ಲೇ ಶ್ರೀಮಠದಲ್ಲಿ ಭೋಜನವನ್ನು ಸ್ವೀಕರಿಸಿ ತಾವು ದಯಮಾಡಿಸಬೇಕು ಎಂಬುದಾಗಿ GR ಸ್ವಾಮಿಗಳೇ ತಿಳಿಸಿದರು. ಇದನ್ನು ಕೇಳಿದ ಮೇಲೆ ಈ ಕಡೆ ಬಂದು ಕೋಯಿಲ್ ಕಂದಾಡಿ ಅಣ್ಣನವರ ಬಳಿ ಒಂದು ವಿಚಾರವನ್ನು ಹೇಳಿದರು. ಯತ್ಯನ್ನಂ ಯತಿಪಾತ್ರಸ್ಥಂ ಯತೀನಾ ಪ್ರೇಷಿತಂಚಯತ್ ಅನ್ನತ್ರಯಂ ನ ಭೋಕ್ತವ್ಯಂ ಭುಕ್ತ್ವಾ ಚಾಂದ್ರಾಯಣ ವ್ರತಂ ಚಾಂದ್ರಾಯಣಂಚರೇತ್. ಸನ್ಯಾಸಿಗಳಿಗೆ ಸಂಬಂಧಪಟ್ಟ ಅನ್ನ, ಆ ಅನ್ನವನ್ನು ಇಟ್ಟಿರುವಂತಹ ಪಾತ್ರವೇ ಇರಬಹುದು, ಅವರಿಗೆ ಸಂಬಂಧಪಟ್ಟ ವಸ್ತುಗಳೇ ಇರಬಹುದು. ಇದೆಲ್ಲವನ್ನು ಒಮ್ಮೆ ಏನಾದರೂ ನಾವು ಸ್ವೀಕರಿಸಿದ್ದೇ ಆದರೆ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಅಂದರೆ ಅದು ಒಂದು ರೀತಿಯಾದಂತಹ ಪ್ರಾಯಶ್ಚಿತ್ತ ವ್ರತ. ಯತಿಗಳ ಅನ್ನವನ್ನು ಸ್ವೀಕರಿಸಬಾರದು ಎಂಬುದಾಗಿ ಒಂದು ಸಾಮಾನ್ಯ ಶಾಸ್ತ್ರ ಉಂಟು. ಆ ಸಾಮಾನ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದರ ಹಿನ್ನೆಲೆಯಲ್ಲಿ ಚಾಂದ್ರಾಯಣ ವ್ರತವನ್ನೆಲ್ಲ ಪ್ರಾಯಶ್ಚಿತ್ತವಾಗಿ ಮಾಡಬೇಕಾಗಿ ಬರುತ್ತದೆ. ಹಾಗಾಗಿ ನಾನು ಈ ಮಠದಲ್ಲಿ ಸ್ವೀಕರಿಸೋದಿಲ್ಲ ಊಟವನ್ನು ಅಂಥೇಳಿ ಅವರು ತಮ್ಮ ಕ್ಷೇತ್ರವಾದ ಎರಂಬಿಗೆ ಮತ್ತೆ ಪ್ರಯಾಣವನ್ನು ಬೆಳೆಸಿಬಿಟ್ರು. ಆದರೆ GR ಸ್ವಾಮಿಯವರಿಗೆ ಅದು ಯಾವ ನೋವೂ ಆಗಲಿಲ್ಲ. ಅವರ ಪಾಡಿಗೆ ಅವರು ನಿತ್ಯ ಕಾಲಕ್ಷೇಪವನ್ನು, ರಂಗನಾಥನ ಕೈಂಕರ್ಯವನ್ನು ಮುಂದುವರಿಸಿದರು. ದೇವರಾಜಗುರು ಎನ್ನುವ ಎರಂಬಿಯಪ್ಪ ತಮ್ಮ ಸ್ಥಳವಾದ ಎರಂಬಿಗೆ ಹೋಗಿ ಆ ದಿನ ರಾತ್ರಿ ತಮ್ಮ ಜೀವನವನ್ನು ಕಳೆದ ನಂತರದಲ್ಲಿ ಮಾರನೇ ದಿನ ಎದ್ದು ನಿತ್ಯ ಭಗವಂತನಿಗೆ ಆರಾಧನೆ ಮಾಡುವಂತಹ ಒಂದು ಶ್ರೀ ವೈಷ್ಣವ ದಿನಚರಿ ಇರುವ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಬಿಜು ಮಾಡಿಸಿದ್ದ ದೇವರ ಪೆಟ್ಟಿಗೆಯಲ್ಲಿರುವ ಚಕ್ರವರ್ತಿ ತಿರುಮಹನ್ ಎಂದು ನಾವು ಸಂಪ್ರದಾಯದಲ್ಲಿ ಸಂಬೋಧಿಸುವ ಶ್ರೀರಾಮಚಂದ್ರನಿಗೆ ನಿತ್ಯ ಆರಾಧನೆ. ಆ ಆರಾಧನೆ ಮಾಡೋದಕ್ಕೆ ನಿತ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಕೋಯಿಲಾಳ್ವಾರ್ ಎಂದು ಕರೆಯಲ್ಪಡುವ ದೇವರ ಪೆಟ್ಟಿಗೆಯ ಮುಂದೆ ಆರಾಧನಕ್ಕಾಗಿ ನಿಂತರು. 3 ಬಾರಿ ಕೈಗಳನ್ನು ತಟ್ಟಿ ಆ ದೇವರ ಪೆಟ್ಟಿಗೆಯನ್ನು ತೆಗೆಯುವುದಕ್ಕೆ ಎಷ್ಟು ಪ್ರಯತ್ನಪಟ್ಟೋ ಅವರಿಂದ ಸಾಧ್ಯವಾಗಲಿಲ್ಲ. ನಿತ್ಯ ಆರಾಧನೆ ಮಾಡುತ್ತಾರೆ. ದೇವರ ಪೆಟ್ಟಿಗೆ ಎಷ್ಟು ದೊಡ್ಡದಿರುತ್ತೆ, ಬಹಳ ಚಿಕ್ಕದು. ಅಂತಹ ಚಿಕ್ಕ ಪೆಟ್ಟಿಗೆಯನ್ನು ನಿತ್ಯ ತೆಗೆದು ಭಗವಂತನಿಗೆ ಆರಾಧನೆಯನ್ನು ಅರ್ಪಿಸಿ, ಭೋಜ್ಯಾಸನವನ್ನು ಅರ್ಪಿಸಿ, ಶಾತ್ತುಮರೆಯನ್ನು ನಡೆಸಿ ಅವರ ಜೀವನ ಕ್ರಮವನ್ನು ಮುಂದುವರಿಸುವಂತಹ ನಿತ್ಯ ಶೈಲಿಯಲ್ಲಿದ್ದಂತಹ ಎರಂಬಿಯಪ್ಪ ಸ್ವಾಮಿಗೆ ಆ ದಿನ ದೇವರ ಪೆಟ್ಟಿಗೆಯನ್ನು ತೆಗೆಯಲು ಸಾಧ್ಯವಾಗಲಿಲ್ಲ. ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾದ್ದರಿಂದ
ಭಗವಂತನಿಗೆ ಭೋಜ್ಯಾಸನವನ್ನು ಸಮರ್ಪಿಸದೆ ಇಂದು ನಾನು ಭೋಜನವನ್ನು ಸ್ವೀಕರಿಸುವುದು ಉಚಿತವಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಆ ದಿನ ಪೂರ್ತಿ ಉಪವಾಸದಲ್ಲೇ ಇದ್ದು ರಾತ್ರಿ ಮಲಗಿಬಿಟ್ಟರು. ಆ ದಿನ ರಾತ್ರಿ ಸ್ವಪ್ನವೃತ್ತ ಅಂತ ಅವರಿಗೆ ಏರ್ಪಡುತ್ತೆ. ಸಾಕ್ಷಾತ್ ರಾಮಚಂದ್ರ ಪ್ರಭುವೇ ಕಣ್ಣಿಗೆ ಕಾಣಿಸಿಕೊಂಡು, ನೀವು ನಮ್ಮ ಅಭಿಮಾನದ ಶಿಷ್ಯನಾದ ಮಣವಾಳ ಮಾಮುನಿಗಳ ವಿಚಾರದಲ್ಲಿ ಅಪಚಾರವನ್ನು ಮಾಡಿದ್ದೀರಿ. ಅವರು ಅನ್ನವನ್ನು ಸ್ವೀಕರಿಸಿ ಅಂತ ಶ್ರೀಮಠದಲ್ಲಿ ಹೇಳಿದರೂ ತಾವು ಸ್ವೀಕರಿಸಲಿಲ್ಲ. ಹಾಗಾಗಿ ತಾವು ನೀಡುವ ಭೋಜ್ಯಾಸನವನ್ನು ನಾನು ಸ್ವೀಕರಿಸುವುದಿಲ್ಲ. ಹಾಗಾಗಿ ತಾವು ಮಾಡಿದಂತಹ ಈ ಅಪಚಾರವನ್ನು ತಾವು ಮರೆತು ಬಿಟ್ಟು ಅವರ ಶ್ರೀಪಾದವನ್ನು ಆಶ್ರಯಿಸಿಯೇ ನಂತರದಲ್ಲಿ ನನಗೆ ತಿರುವಾರಾಧನವನ್ನು ಸಮರ್ಪಿಸಬೇಕು ಎಂಬುದಾಗಿ ಸ್ವಪ್ನದಲ್ಲಿ ರಾಮಚಂದ್ರ ಪ್ರಭು ಅವರ ಮನೆ ದೇವರು ಅವರಿಗೆ ಆಜ್ಞೆಯನ್ನು ಮಾಡಿದ. ಮಾರನೇ ದಿನವೇ ಎದ್ದು ಪ್ರಾತಾನುಷ್ಠಾನಗಳನ್ನೆಲ್ಲ ಮುಗಿಸಿಕೊಂಡು ಆ ಕ್ಷಣದಲ್ಲೇ ಶ್ರೀರಂಗ ಕ್ಷೇತ್ರಕ್ಕೆ ಮತ್ತೆ ಧಾವಿಸಿ ತಮಗೆ ನಡೆದ ವೃತ್ತಾಂತವನ್ನೆಲ್ಲ ಅವರ ಶ್ರೀಪಾದದಲ್ಲಿ ವಿಜ್ಞಾಪಿಸಿ ದಂಡವತ್ ಪ್ರಣಾಮವನ್ನು ಮಾಡಿ ಅಪಚಾರಪಟ್ಟಿದ್ದಕ್ಕಾಗಿ ಕ್ಷಮಾಪಣವನ್ನು ಕೋರಿ ಅವರ ಶ್ರೀಪಾದವನ್ನು ಆಶ್ರಯಿಸಿದಂತಹ ಒಂದು ವೈಭವ ಯರುಂಬಿಯಪ್ಪ ಸ್ವಾಮಿ. ಆ ಸ್ವಾಮಿಯವರು ನಂತರದಲ್ಲಿ ನಿತ್ಯ ಶ್ರೀರಂಗ ಕ್ಷೇತ್ರದಲ್ಲೇ ವಾಸ ಮಾಡುತ್ತಾ ಆಚಾರ್ಯರ ನಿಯಮವನ್ನೇ ಅನುಸರಿಸುತ್ತಾ ತಮ್ಮ ಕ್ಷೇತ್ರವಾದ ಯರುಂಬಿಗೆ ಅವರು ಬರಲೇ ಇಲ್ಲ. ಆಚಾರ್ಯ ನಿಷ್ಠೆಯಲ್ಲೇ ತಮ್ಮ ಜೀವನವನ್ನು ಮುಗಿಸಬೇಕು ಎನ್ನುವಂಥ ತವಕದಲ್ಲಿದ್ದರು. ನಿತ್ಯ ಅವರನ್ನೇ ಅನುಸರಿಸುವುದು, ಅವರ ನಿಯಮವನ್ನೇ ಪಾಲಿಸುವುದು, ಅವರ ಆಜ್ಞೆಯನ್ನು ಶಿರಸಾವಹಿಸುವುದು, ಇಂತಹ ಒಂದು ಜೀವನ ಶೈಲಿಯಲ್ಲೇ ಇದ್ದಂಥವರು. ಕಾಲಕ್ರಮದಲ್ಲಿ ಅವರ ಊರಿನಲ್ಲಿ ಅವರ ಹಿರಿಯರ ಅನಾರೋಗ್ಯ ನಿಮಿತ್ತ ಇವರು ಹೊರಡಬೇಕಾದಂತಹ ಸಂದರ್ಭ. ಜಿ.ಆರ್. ಸ್ವಾಮಿಯವರು ತಾವು ಅಲ್ಲಿಗೆ ಹೋಗಲೇಬೇಕು, ತಮ್ಮ ಸ್ಥಳವಾದ ಯರಂಬಿಗೆ ಹೋಗಿ ತಮ್ಮ ಹಿರಿಯರ ಆರೋಗ್ಯದ ವಿಚಾರವನ್ನು ಗಮನಿಸಬೇಕು, ತಾವು ಹೊರಡಿ ಎಂಬುದಾಗಿ ಆಜ್ಞೆಯನ್ನಿತ್ತರು. ಇವರು ಕಾಲಕ್ರಮದಲ್ಲಿ ತಮ್ಮ ಸ್ಥಳವಾದ ಯರಂಬಿಯನ್ನು ಪ್ರವೇಶಿಸಿ ಜಿ.ಆರ್. ವಿಷಯವನ್ನೇ ತಮ್ಮ ಮನಸ್ಸಿನಲ್ಲಿ ನಿತ್ಯ ಚಿಂತನೆ ಮಾಡುತ್ತಾ ಇದ್ದಂತಹವರು ಅವರನ್ನು ನಿತ್ಯ ಅನುಭವಿಸಿದ ಹಿನ್ನೆಲೆಯಲ್ಲಿ ಅವರ ದಿನಚರಿಯನ್ನು ಒಂದು ರೀತಿಯಾದ ಗ್ರಂಥವಾಗಿ ಅದನ್ನು ಮಾರ್ಪಾಡು ಮಾಡಿಬಿಟ್ರು. ಜಿ.ಆರ್. ಸ್ವಾಮಿಯವರು ಬೆಳಗ್ಗೆ ಎದ್ದಾದ ಮೇಲೆ ಹೇಗೆ ಮಾಡ್ತಾರೆ, ಸ್ನಾನಾನುಷ್ಠಾನ ಏನು, ಯಾವ ಕ್ರಮದಲ್ಲಿ ಬರ್ತಾರೆ, ಯಾವ ಅನುಸಂಧಾನವನ್ನು ಇಟ್ಕೊಂಡಿದ್ದಾರೆ, ದೇವಸ್ಥಾನಕ್ಕೆ ಬರುವುದು ಯಾವ ಕ್ರಮದಲ್ಲಿ ದರ್ಶನವನ್ನು ಮಾಡುತ್ತಾರೆ, ಹಾಗಾಗಿ ಇದನ್ನು ಪೂರ್ವ ದಿನಚರಿ ಉತ್ತರ ದಿನಚರಿ ಎಂಬುದಾಗಿ ಆ ಒಂದು ಗ್ರಂಥವನ್ನು ಅನುಭವಿಸಿದರು. ಅದರ ಜೊತೆಗೆ ಸ್ವಾಮಿ ಮಣವಾಳ ಮಾಮುನಿಗಳ ವಿಷಯವಾದ ವರವರ ಮುನಿ ಶತಕಂ ಎನ್ನುವ ಗ್ರಂಥವನ್ನೂ ರಚಿಸಿದರು. ಪ್ರತಿವಾದಿ ಭಯಂಕರಂ ಅಣ್ಣನ್ ಒಂದು ಶತಕವನ್ನು ಅರ್ಪಿಸಿದ್ದಾರೆ ತಮ್ಮ ಆಚಾರ್ಯರ ವಿಷಯಕವಾಗಿ. ಅದೇ ರೀತಿ ಯರುಂಬಿಯಪ್ಪ ಸ್ವಾಮಿಯವರು ಕೂಡ ತಮ್ಮ ಆಚಾರ್ಯರ ವಿಷಯಕವಾಗಿ ಒಂದು ಪ್ರಬಂಧವನ್ನು ವರವರ ಮುನಿ ಶತಕವನ್ನು ಅನುಗ್ರಹಿಸಿದ್ದಾರೆ. ಪೂರ್ವ ದಿನಚರಿ, ಉತ್ತರ ದಿನಚರಿ, ವರವರ ಮುನಿ ಶತಕಂ. ಮತ್ತೊಂದು ವಿಶೇಷವಾದ ಗ್ರಂಥವು ಉಂಟು, ಶ್ರೀಶೈಲೇಶ ಅಷ್ಟಕಂ. ಸ್ವಾಮಿ ಮಣವಾಳ ಮಾಮುನಿಗಳ ಜೀವನದಲ್ಲೇ ನಡೆದ ಒಂದು ವಿಶೇಷ ಪ್ರಸಂಗ ಅಂದರೆ, ರಂಗನಾಥ ಶಿಷ್ಯನಾಗಿ ಬಂದು 736 ಎನ್ನುವ ಭಗವದ್ವಿಷಯ ಕಾಲಕ್ಷೇಪವನ್ನು ಕೇಳಿ ಸಾಕ್ಷಾತ್ ಭಗವಂತನೇ ಶಿಷ್ಯನಾಗಿ ಕುಳಿತು ಆಚಾರ್ಯ ಸಂಭಾವನೆಯಾಗಿ ಶ್ರೀಶೈಲೇಶ ದಯಾಪಾತ್ರಂ ತನಿಯನ್ನನ್ನು ಆಚಾರ್ಯರಿಗೆ ಅರ್ಪಿಸಿ ಅರೆ ಕ್ಷಣದಲ್ಲಿ ಮಾಯವಾದಂತಹ ಒಂದು ವಿಶೇಷ ಪ್ರಸಂಗ. ಆ ಪ್ರಸಂಗವನ್ನು ತೋರ್ಪಡಿಸುವಂತಹ ಆ ಒಂದು ವೈಭವವನ್ನು ಕೊಂಡಾಡುವಂತಹ ಒಂದು ಗ್ರಂಥ ಶ್ರೀಶೈಲೇಶ ಅಷ್ಟಕಂ. ಆ ಗ್ರಂಥವನ್ನು ಕೂಡ ತಮ್ಮ ಆಚಾರ್ಯರಾದ ಮಣವಾಳ ಮಾಮುನಿಗಳಿಗೆ ಅರ್ಪಿಸಿದಂತಹ ಕೀರ್ತಿ ಯರಂಬಿಯಪ್ಪ ಅವರಿಗೆ ಉಂಟು. ಯರಂಬಿಯಪ್ಪ ಸ್ವಾಮಿಯವರು ಆಚಾರ್ಯ ರಾಮಾನುಜರಿಗೆ ವಡುಹನಂಬಿ ಎನ್ನುವಂತಹವರು ಯಾವ ಸ್ಥಳವನ್ನು ಅಲಂಕರಿಸಿದ್ದರೋ ಅಂತಹ ಒಂದು ಸ್ಥಳವನ್ನು ತುಂಬಿದವರು ಯರಂಬಿಯಪ್ಪ ಸ್ವಾಮಿ. ಆಚಾರ್ಯ ರಾಮಾನುಜರಿಗೆ ವಡುಹನಂಬಿಗಳು ಹೇಗೆಯೋ ಹಾಗೆಯೇ ಮಣವಾಳ ಮಾಮುನಿಗಳಿಗೆ ಯರಂಬಿಯಪ್ಪ ಸ್ವಾಮಿ. ಈ ಸ್ವಾಮಿಯವರ ತನಿಯನ್ನನ್ನು ಅನುಭವಿಸಿದ್ದೇ ಆದರೆ, ತುಲಾರೇವತೀ ಸಂಭೂತಂ ವರಯೋಗಿ ಪದಾಶ್ರಿತಂ ಸರ್ವವೇದಾಂತ ಸಂಪೂರ್ಣಂ ಅಪ್ಪಳಾರ್ಯಮಹಂ ಭಜೆ ಕಾಂತೋಪಯಂತ್ರಯೋಗೀಂದ್ರ ಚರಣಾಂಬುಜ ಷಟ್ಪದಂ
ಸರ್ವವೇದಾಂತ ಸಂಪನ್ನಂ ಅಪ್ಪಳಾಹರ್ಯಮಹಂ ಭಜೆ. ಹೀಗೆ ತುಲಾಮಾಸದ ರೇವತಿ ನಕ್ಷತ್ರದಲ್ಲಿ ಅವತರಿಸಿದಂತಹ ಯರಂಬಿಯಪ್ಪ ಸ್ವಾಮಿಯವರನ್ನು ಮನಸ್ಸಿನಲ್ಲಿ ಧರಿಸುವಂತಹ ಅವರ ಧ್ಯಾನ ಶ್ಲೋಕ ತನಿಯನ್ ಶ್ಲೋಕ. ಹೀಗೆ ಸ್ವಾಮಿ ಮಣವಾಳ ಮಾಮುನಿಗಳ ಅಷ್ಟದಿಗ್ಗಜರ ಪೈಕಿ 5ನೆಯ ಸ್ಥಾನವನ್ನು ತುಂಬುವಂಥವರು ಯರಂಬಿಯಪ್ಪ. ವಾನಮಾಮಲೈಜಿಯರ್, ಪರವಸ್ತು ಭಟ್ಟರಬಿರಾಂಜಿಯರ್, ಕೋಯಿಲ್ ಕಂದಾಡ ಅಣ್ಣನ್, ಪ್ರತಿವಾದಿ ಭಯಂಕರಂ ಅಣ್ಣನ್, ಯರಂಬಿಯಪ್ಪ. ಈ 5 ಮಂದಿ ಪ್ರಧಾನತಮವಾಗಿ ವಿಶೇಷ ವೈಭವವನ್ನು ಕೊಂಡಂತಹ ಅವರ ಜೀವನ ಚರಿತ್ರೆ. ಮುಂದಿನ ಮೂವರು ಅಪ್ಪಿಳ್ಳೈ, ಅಪ್ಪಿಳ್ಳಾರ್, ತಿರುವೇಂಗಡಜಿಯರ್. ಈ ಮೂವರಲ್ಲಿ ಈರುವರು ಗೃಹಸ್ಥಾಶ್ರಮದಲ್ಲಿದ್ದವರು, ಒಬ್ಬರು ಸನ್ಯಾಸಾಶ್ರಮದಲ್ಲಿದ್ದವರು. ಅಪ್ಪಿಳ್ಳೈ ಸ್ವಾಮಿಯವರು ಸ್ವಾಮಿ ಮಣವಾಳ ಮಾಮುನಿಗಳ ವಿಷಯವಾಗಿ ವಾಳಿತ್ತಿರುನಾಮಂ ಗ್ರಂಥವನ್ನು ರಚಿಸಿದ್ದಾರೆ. ಈ ಸ್ವಾಮಿಯವರು ಸರ್ವದಾ ಮಣವಾಳ ಮಾಮುನಿಗಳ ಜೊತೆಯೇ ಇದ್ದು ದಿವ್ಯ ಪ್ರಬಂಧಗಳ ವಿಶೇಷ ಪ್ರಾವೀಣ್ಯದೊಂದಿಗೆ ಆ ಗ್ರಂಥಗಳನ್ನೆಲ್ಲ ಕಾಲಕ್ಷೇಪ ಮುಖಾಂತರ ನಿರ್ವಹಿಸುತ್ತಾ ಮಣವಾಳ ಮಾಮುನಿಗಳ ಜೊತೆಯೇ ಇದ್ದವರು ಅಪ್ಪಿಳ್ಳೈ ಸ್ವಾಮಿ. ಅವರೇ ನೀಡಿದಂತಹ ನಿತ್ಯ ವಾಳಿತ್ತಿರುನಾಮಂ ಇಂದಿಗೂ ದೇವಾಲಯಗಳಲ್ಲಿ ಸಂಪ್ರದಾಯದಲ್ಲಿ ನಡೆದು ಬಂದಿರುವಂತಹದ್ದು. ವಾಳಿ ತಿರುವಾಯ್ಮೊಳಿಪಿಳ್ಳೈ ಮಾದಗವಾಲ್ ವಾಳಂ ಮಣವಾಳ ಮಾಮುನಿವನ್ ಎಂಬುದಾಗಿ ಏನು ಅನುಸಂಧಾನವನ್ನು ಮಾಡುತ್ತೇವೆ, ಮಣವಾಳ ಮಾಮುನಿಯೇ ಇನ್ನೂರು ನೂತ್ತಾಂಡಿರಂ ಎಂಬುದಾಗಿ ಆ ಒಂದು ವಾಳಿತ್ತಿರುನಾಮಂ ವಿಶೇಷವಾಗಿ ಆಚಾರ್ಯರಿಗೆ ಸಮರ್ಪಿಸಿ ಅವರ ಜೊತೆಯಲ್ಲೇ ಇದ್ದು ಅವರ ಕಾಲಕ್ಷೇಪಗಳಿಗೆಲ್ಲ ಜೊತೆಯಾಗಿರುತ್ತಾ ದಿವ್ಯ ಪ್ರಬಂಧ ಗ್ರಂಥಗಳ ಅಧ್ಯಯನ ಅಧ್ಯಾಪನದಲ್ಲಿ ತಮ್ಮ ಜೀವನವನ್ನು ತಮ್ಮದಾಗಿಸಿಕೊಳ್ಳದೆ ಭಗವಂತನಿಗೂ ಇಡದೆ ಆಚಾರ್ಯರಿಗಾಗಿ ಇಟ್ಟಂತಹ ವಿಶೇಷ ಅಪ್ಪಿಳ್ಳೈ ಸ್ವಾಮಿ. ಇನ್ನು ಮುಂದಿನವರು ಅಪ್ಪಿಳ್ಳಾರ್. ಇವರು ಶ್ರೀಮಠದ ಸಂಪೂರ್ಣ ನಿರ್ವಾಹವನ್ನು ತಮ್ಮ ಜವಾಬ್ದಾರಿಯಲ್ಲಿ ಇರಿಸಿಕೊಂಡಿದ್ದರು. ಆಚಾರ್ಯ ಮಣವಾಳ ಮಾಮುನಿಗಳು ಭಗವಂತನ ಸೇವೆ, ಕಾಲಕ್ಷೇಪ ಗೋಷ್ಠಿ ಇಂತಹ ಒಂದು ಜೀವನ ಶೈಲಿಯಲ್ಲಿರುವಾಗ ಶ್ರೀಮಠದ ನಿರ್ವಾಹ ಹೇಗೆ ಮಾಡುವುದು? ಅದಕ್ಕಾಗಿ ಸರ್ವದಾ ಅಪ್ಪಿಳ್ಳಾರವರು ಮಣವಾಳ ಮಾಮುನಿಗಳ ಶಿಷ್ಯರಾಗಿ ಅಷ್ಟದಿಗ್ಗಜರ ಪೈಕಿ ಓರ್ವರಾಗಿ ಶ್ರೀಮಠದ ನಿರ್ವಾಹವನ್ನು ಮಾಡುತ್ತಾ ತಮ್ಮ ಆಚಾರ್ಯರಾದ ಮಣವಾಳ ಮಾಮುನಿಗಳ ವಿಷಯಕವಾಗಿ ಸಂಪ್ರದಾಯ ಚಂದ್ರಿಕೆ ಗ್ರಂಥವನ್ನು ಅರ್ಪಿಸಿದರು. ಇನ್ನು ಕೊನೆಯದಾಗಿ ಅಷ್ಟದಿಗ್ಗಜರ ಪೈಕಿ ಸನ್ಯಾಸಾಶ್ರಮದಲ್ಲಿದ್ದವರು ತಿರುವೇಂಗಡಜಿಯರ್. ಈಗಲೂ ಕೂಡ ತಿರುಮಲೆಯಲ್ಲಿ ಇರುವಂತಹ ಪೆದ್ದಜಿಯರ್ ಮಠ ಎಂಬುದಾಗಿ ಏನುಂಟು, ಆ ಮಠದ ನಿರ್ವಾಹಕರಾಗಿ ಪ್ರಧಾನ ಶಿಷ್ಯರಾಗಿ ಸ್ವಾಮಿ ಮಣವಾಳ ಮಾಮುನಿಗಳನ್ನು ಆಶ್ರಯಿಸಿದವರು ತಿರುವೇಂಗಡಜಿಯರ್. ಅಂದರೆ ತಿರುಮಲೆಯಲ್ಲಿ ಇರುವಂತಹ ಆ ಸ್ಥಳ. ಆ ಸ್ವಾಮಿಯವರು ಕೂಡ ಇವರ ಶ್ರೀಪಾದವನ್ನು ಆಶ್ರಯಿಸಿ ಸನ್ಯಾಸಾಶ್ರಮದಲ್ಲಿದ್ದು ನಂತರದ ಕಾಲದಲ್ಲಿ ತಿರುಮಲೈ ದೇವಸ್ಥಾನದ ನಿರ್ವಾಹವನ್ನು ವಹಿಸಿಕೊಂಡು ಸಂಪ್ರದಾಯವನ್ನು ಬೆಳೆಸುತ್ತಾ ಬಂದು ಆಚಾರ್ಯರಾದ ಮಣವಾಳ ಮಾಮುನಿಗಳ ವೈಭವವನ್ನು ಅರಿತು ಎಲ್ಲೆಡೆಯೂ ಪ್ರಸರಿಸಿದಂತಹ ವಿಶೇಷ ಕೀರ್ತಿ. ಈಗಲೂ ಮಣವಾಳ ಮಾಮುನಿಗಳ ಒಂದು ಭವ್ಯ ವಿಗ್ರಹ ತಿರುಮಲೆಯ ಜಿಯರ್ ಮಠದಲ್ಲಿ ನಾವು ಕಾಣಬಹುದಾಗಿದೆ. ಅಲ್ಲಿನ ಯತಿಗಳು ಈಗಲೂ ದೇವಸ್ಥಾನದ ಶಾತ್ತುಮರೆಗೆ ಹೋಗುವುದಕ್ಕೆ ಮುಂಚೆ ಮಣವಾಳ ಮಾಮುನಿಗಳ ದಿವ್ಯಮಂಗಳ ವಿಗ್ರಹದ ಶ್ರೀಪಾದವನ್ನು ಬಿಗಿಯಾಗಿ ಹಿಡಿದುಕೊಂಡು ನಮಸ್ಕಾರವನ್ನು ಮಾಡಿ ನಂತರದಲ್ಲೇ ದೇವಸ್ಥಾನದ ಕಾರ್ಯಗಳಿಗೆ ಹೋಗುವಂತಹದ್ದನ್ನು ಕಾಣಬಹುದಾಗಿದೆ. ಹೀಗೆ 8 ಮಂದಿ ಅಷ್ಟದಿಗ್ಗಜರು ಅಂತ ಖ್ಯಾತಿಯನ್ನು ಪಡೆದವರಲ್ಲಿ 5 ಮಂದಿಗೆ ವಿಶೇಷ ವೈಭವ ಜೀವನದಲ್ಲಿ ಅವರ ಒಂದು ಕಥೆಯಲ್ಲಿ ಹೇಳಲ್ಪಟ್ಟಿದೆ. ಇನ್ನು 3 ಕೂಡ ಸ್ವಾಮಿಗಳ ಜೊತೆಯೇ ಸರ್ವದಾ ಇದ್ದು ಆ ಒಂದು ಸಂಪ್ರದಾಯವನ್ನು ಬೆಳೆಸುವುದರಲ್ಲಿ ಅವರ ಜೊತೆಯಾಗಿಯೇ ಇದ್ದರು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅನುಭವಿಸಬಹುದಾಗಿದೆ. ಹಾಗಾಗಿ ಅಷ್ಟದಿಗ್ಗಜರ ನಾಮವನ್ನು ಮತ್ತೊಮ್ಮೆ ತಮ್ಮಲ್ಲಿ ವಿಜ್ಞಾಪಿಸುತ್ತೇನೆ. ವಾನಮಾಮಲೈಜಿಯರ್, ಪರವಸ್ತು ಭಟ್ಟರವಿರಾಂಜಿಯರ್, ಕೋಯಿಲ್ ಕಂದಾಡಿ ಅಣ್ಣನ್, ಪ್ರತಿವಾದಿ ಭಯಂಕರಂ ಅಣ್ಣನ್, ಯರಂಬಿಯಪ್ಪ, ಅಪ್ಪಿಳ್ಳೈ, ಅಪ್ಪಿಳ್ಳಾರ್, ತಿರುವೇಂಗಡಜಿಯರ್. ಈ 8 ಮಂದಿಯೂ ಕೂಡ ಆಚಾರ್ಯರಾದ ಮಣವಾಳ ಮಾಮುನಿಗಳನ್ನು ತಮ್ಮ ಶಿರಸ್ಸಿನಲ್ಲಿ ಧರಿಸಿ ಅವರ ವೈಭವವನ್ನು ಪ್ರಚುರಪಡಿಸಿದವರು. ಅಂತಹ ವೈಭವವನ್ನು ಪ್ರಚುರಪಡಿಸಿದ ಇವರ ವೈಭವವನ್ನು ಇಂದು ನಾವು ಅನುಭವಿಸಿದ್ದೇವೆ. ಇವರೆಲ್ಲರಿಗೂ ಕೂಡ ಹೊಂದುವಂತಹ ಒಂದು ವಿಶೇಷ ಶ್ಲೋಕವನ್ನು ಯರಂಬಿಯಪ್ಪ ಸ್ವಾಮಿಯವರು ಸಮರ್ಪಿಸಿದ್ದಾರೆ.
ಅಪಗತ ಮದಮಾನೈರಂತಿಮೋಪಾಯನಿಷ್ಠೈಃ ಅಧಿಗತ ಪರಮಾರ್ಥೈರರ್ಥಕಾಮಾನಪೇಕ್ಷೈಃ ನಿಖಿಲಜನಸುಹೃದ್ಭಿರ್ನಿರ್ಜಿತಕ್ರೋಧಲೋಭೈಃ ವರವರಮುನಿಭೃತ್ಯೈರಸ್ತು ಮೇ ನಿತ್ಯಯೋಗಃ. ವರವರಮುನಿಭೃತ್ಯೈಃ, ವರವರ ಮುನಿಗಳ ಶ್ರೀಪಾದವನ್ನು ಆಶ್ರಯಿಸಿದ ಅವರ ಶಿಷ್ಯವರ್ಗದವರ ನಿತ್ಯ ಯೋಗ ನನಗೆ ಸೇರ್ಪಡಬೇಕು, ಅವರೊಂದಿಗೆ ನಿತ್ಯ ಸಂಪರ್ಕ ನನಗೆ ಏರ್ಪಡಬೇಕು. ಯಾಕೆ ಇಂತಹ ಒಂದು ಆಸೆ? ಅರಿಷಡ್ವರ್ಗವನ್ನು ಗೆದ್ದಂತಹ ಕೀರ್ತಿ ಮಣವಾಳ ಮಾಮುನಿಗಳ ಶಿಷ್ಯವರ್ಗಕ್ಕೆ ಮಾತ್ರ ಸಲ್ಲುತ್ತದೆ. ಅಪಗತ ಮದ ಮಾನೈಃ ಅರ್ಥಕಾಮ ಅನಪೇಕ್ಷೈಃ ನಿರ್ಜಿತ ಕ್ರೋಧ ಲೋಭೈಃ. ಅರ್ಥ ಕಾಮ ಅಪೇಕ್ಷೆ ಇರಲಿಲ್ಲ, ಕ್ರೋಧ ಲೋಭವನ್ನು ಜಯಿಸಿದ್ದರು. ಅಪಗತ ಮದ ಮಾನೈಹಿ, ಮದವನ್ನು ಕೂಡ ಹೊಂದಿರಲಿಲ್ಲ. ಇವರಲ್ಲಿದ್ದಂತಹ ಗುಣಗಳೇನಾಗಾದರೆ ಈ ಮೂರಲ್ಲದೆ ಅಂತಿಮೋಪಾಯ ನಿಷ್ಠೈ, ಅಧಿಗತ ಪರಮಾರ್ಥೈ, ನಿಖಿಲ ಜನ ಸುಹೃದ್ಭಿ. ನೋಡಿ, 6 ವಿಚಾರವನ್ನು ತಿಳಿಸಿರೋದ್ರಲ್ಲಿ 3 ವಿಚಾರಗಳು ಇರಬಾರದು, ಹಾಗಾಗಿ ಇರಲಿಲ್ಲ. ಈ 3 ಪ್ರಧಾನತಮವಾಗಿತ್ತು. ಅಪಗತ ಮದಮಾನೈಹಿ, ಅಹಂಕಾರ, ಗರ್ವ, ಮಮಕಾರ ಇದಾವುದೂ ಇಲ್ಲದೇ ಇದ್ದಂತಹವರು. ಅರ್ಥಕಾಮಗಳಲ್ಲಿ ಅಪೇಕ್ಷೆಯೇ ಇಲ್ಲದವರು. ಕ್ರೋಧವನ್ನು ಲೋಭವನ್ನು ಜಯಿಸಿದವರು. ಇವರು ಪ್ರಧಾನತಮವಾಗಿ ಕೊಂಡದ್ದಾವುದು ಅಂತಿಮೋಪಾಯ ನಿಷ್ಠೈ. ಅಂತಿಮ ಉಪಾಯವಾದ ಆಚಾರ್ಯರ ಶ್ರೀಚರಣವನ್ನೇ ಆಶ್ರಯಿಸುವುದೇ ನಮಗೆ ಏಕಮಾತ್ರ ಕರ್ತವ್ಯ ಅಂತ ಇದ್ದವರು, ಆ ನಿಷ್ಠೆಯಲ್ಲೇ ಇದ್ದವರು, ಆಚಾರ್ಯರಿಗೆ ಪರತಂತ್ರರಾಗಿಯೇ ಬಾಳಿದವರು. ಅಧಿಗತ ಪರಮಾರ್ಥೈ, ಆಚಾರ್ಯರನ್ನೇ ಸರ್ವಸ್ವ ಅಂತ ತಿಳಿದವರು ಅಂತಲೂ ಅರ್ಥೈಸಬಹುದು, ಸಕಲ ಶಾಸ್ತ್ರವನ್ನೂ ತಿಳಿದವರು ಎಂದಲೂ ಅರ್ಥೈಸಬಹುದು. ಸಕಲ ಶಾಸ್ತ್ರವನ್ನೂ ತಿಳಿದಿದ್ದರು ಎಂಬುದನ್ನು ಈಗಾಗಲೇ ವಿಜ್ಞಾಪಿಸಿದ ಹಾಗೆ ಎರಂಬಿಯಪ್ಪ ಯಾರು, ಪ್ರತಿವಾದಿ ಭಯಂಕರಂ ಅಣ್ಣನ್ ಯಾರು, ಕೋಯಿಲ್ ಕಂದಾಡಿ ಅಣ್ಣನ್ ಯಾರು, ಇವರ ವಿಷಯವನ್ನೆಲ್ಲ ಕೇಳಿದ್ದೇವೆ. ಹಾಗಾಗಿ ಸಕಲ ಶಾಸ್ತ್ರ ಸಂಪನ್ನರಾಗಿ ಆಚಾರ್ಯನೇ ಎಲ್ಲ ಅಂತ ಬಾಳದವರು. ಅಧಿಗತ ಪರಮಾರ್ಥೈ ನಿಖಿಲ ಜನ ಸುಹೃದ್ಭಿ, ಎಲ್ಲ ಜನರಲ್ಲೂ ಕೂಡ ಬಹಳ ಸ್ಪೃಹಣೀಯರಾಗಿ ಅಭಿಮಾನದಿಂದ ಎಲ್ಲರನ್ನೂ ಸ್ವೀಕರಿಸಿದವರು ಈ ಶಿಷ್ಯವರ್ಗದವರು. ಯಾರೊಬ್ಬರ ವಿಚಾರದಲ್ಲೂ ದುರಹಂಕಾರದ ಮಾತು, ವಿಪರೀತವಾದ ಮಾತು ಅಂತ ಇಲ್ಲದೆ ಎಲ್ಲರ ಬಳಿಯೂ ಬಹಳ ಸುಹೃತ್ತಾಗಿ ಮಾತನಾಡುತ್ತಾ, ಎಲ್ಲರ ಬಳಿಯೂ ತಂಪು ಮನಸ್ಸಿನಿಂದಲೇ ಇರುತ್ತಾ, ಎಲ್ಲರನ್ನೂ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮಣವಾಳ ಮಾಮುನಿಗಳ ವೈಭವವನ್ನು ಪ್ರಸರಿಸುವುದಲ್ಲೇ ಜೀವನವನ್ನು ಕಳೆದಂತಹವರು. ಹಾಗಾಗಿ ನಿಖಿಲ ಜನ ಸುಹೃದ್ಭಿ ನಿರ್ಜಿತ ಕ್ರೋಧಲೋಭೈ ವರವರ ಮುನಿಭೃತ್ಯೈ ಅಸ್ತು ಮೇ ನಿತ್ಯಯೋಗ. ಎರಂಬಿಯಪ್ಪ ಅವರೇ ಒಬ್ಬರು ಭೃತ್ಯರು. ಆದರೂ ಕೂಡ ತನಗಿಂತ ಮೇಲಾದ ಭೃತ್ಯರು ಅನೇಕ ಮಂದಿ ಇದ್ದಾರಲ್ಲ, ಅವರೊಂದಿಗೆ ನಿತ್ಯ ಸಂಪರ್ಕ ಏರ್ಪಡಲಿ ಅಂತ ಪ್ರಾರ್ಥಿಸಿದಂತಹ ಒಂದು ವಿಶೇಷ ಶ್ಲೋಕವನ್ನು ಕೂಡ ಅವರ ರಚನೆಯಲ್ಲಿ ನಾವು ಕಾಣಬಹುದಾಗಿದೆ. ಅಂತಹ ಮಹಾಮಹಿಮರಾದ ಆಚಾರ್ಯ ಮಣವಾಳ ಮಾಮುನಿಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಕೊಂಡಾಡಿ ಕೃತಾರ್ಥರಾಗಿ ಧನ್ಯರಾಗಿದ್ದಂತಹ ಅಷ್ಟದಿಗ್ಗಜರ ವೈಭವವನ್ನು ಇಂದು ನಾವು ಅನುಭವಿಸಿದ್ದೇವೆ. ಸಮಯಾವಕಾಶ ಯಥಾಮತಿ ವಿಜ್ಞಾಪಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಕನ್ನಡ ಭಾಷೆಯಲ್ಲಿ ಆಚಾರ್ಯರ ನಿಯಮವನ್ನು ಅನುಸರಿಸಿ ತಮ್ಮ ಮುಂದೆ ವಿಜ್ಞಾಪಿಸಿದ್ದೇನೆ. ಈ ಎಲ್ಲ ಮಹಾತ್ಮರ ಅಷ್ಟದಿಗ್ಗಜರ ಅನುಗ್ರಹವು ನಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥಿಸುತ್ತಾ, ಮಣವಾಳ ಮಾಮುನಿಗಳಿಗೂ ಅವರ ಪರಮಾಚಾರ್ಯರಾದ ರಾಮಾನುಜಾಚಾರ್ಯರಿಗೂ ಒಂದು ಸ್ತೋತ್ರವನ್ನು ಸಮರ್ಪಿಸಿ ಇಂದಿನ ಉಪನ್ಯಾಸ ಮಾಲಿಕೆಯನ್ನು ನಾವು ಸಂಪನ್ನತೆಯನ್ನು ಕಾಣುವಂತಹವರಾಗೋಣ. ಮನೋಜ್ಞವರಯೋಗೀಂದ್ರ ಮಾನಸಾಂಭೋಜಬಾನವೇ ಯದುಶೈಲ ನಿವಾಸಾಯ ಯತಿರಾಜಾಯ ಮಂಗಳಂ. ಶ್ರೀಮತೆ ಸೌಮ್ಯಜಾಮಾತೃಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ನಿತ್ಯಮಂಗಳಂ. ಮಂಗಳಾಶಾಸನಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಃ ಯಾಸ್ತು ಮಂಗಳಂ. ಶ್ರೀಮತೆ ರಾಮಾನುಜಾಯ ನಮಃ. ಈ ಒಂದು ಅಷ್ಟದಿಗ್ಗಜ ವೈಭವವನ್ನು
ತಮ್ಮ ಮುಂದೆ ವಿಜ್ಞಾಪಿಸಲು ಅವಕಾಶ ಮಾಡಿಕೊಟ್ಟ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿ ಹಾಗೂ ಅವರ ಪರಿವಾರಕ್ಕೆಲ್ಲಕ್ಕೂ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಮಂಗಳವನ್ನು ಆಚರಿಸುತ್ತಿದ್ದೇನೆ. ಶ್ರೀಮತೆ ರಾಮಾನುಜಾಯ ನಮಃ.